ನಮಸ್ಕಾರ. ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ ಅಂತ. ಈ ಚಾನಲ್ ಮೂಲಕ KSET ಹಾಗೂ CSR ಎಕ್ಸಾಮ್ಗೆ ಅನುಕೂಲ ಆಗೋ ಥರ ಕೆಲವು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದರೂ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೂ ಇನ್ನೊಬ್ಬರಿಗೆ ಏನಾದರೂ ಯೂಸ್ ಆಗುತ್ತೆ ಅನ್ನೋದಾದರೆ ಮರೆಯದೇನೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ಟಾಪಿಕ್ ಏನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ಏನೇನು ಡಿಸ್ಕಷನ್ ಮಾಡ್ತೀವಿ ಅಂದರೆ ಸುಮಾರು ಟಾಪಿಕಲ್ಲಿ ಡಿಸ್ಕಷನ್ ಮಾಡ್ತೀವಿ, ಬಟ್ ಇಲ್ಲೆಲ್ಲ ಒಂದಕ್ಕೊಂದು ರಿಲೇಟೆಡ್ ಆಗಿರುತ್ತೆ. ರೈಟಿಂಗ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೋಮೋ ಆ್ಯಂಡ್ ಹೆಟೆರೋ ನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್, ಕ್ಯಾಲ್ಕುಲೇಟಿಂಗ್ ಬಾಂಡ್ ಆರ್ಡರ್, ಕಂಪೇರಿಂಗ್ ಬಾಂಡ್ ಲೆಂತ್ ಆ್ಯಂಡ್ ಡಿಸೋಸಿಯೇಷನ್ ಎನರ್ಜಿ, ಡಿಟರ್ಮೈನಿಂಗ್ ಮ್ಯಾಗ್ನೆಟಿಕ್ ನೇಚರ್. ಇಷ್ಟು ಸಹ ಇವತ್ತಿನ ಟಾಪಿಕ್ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್. ಸೊ ರೈಟಿಂಗ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೋಮೋ ಆ್ಯಂಡ್ ಹೆಟೆರೋ ನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್ ಅಂತಂದರೆ ಆಲ್ರೆಡಿ ನಿಮ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ದು ಆಟಮ್ದು ಬರೀದು ಗೊತ್ತಿದೆ. ಬಟ್ ಇಲ್ಲೇನು ಮಾಡ್ತಾ ಇದ್ದೀವಿ, ಇಲ್ಲಿ ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಹೋಮೋ ಮತ್ತು ಹೆಟೆರೋ ನ್ಯೂಕ್ಲಿಯರ್. ಸೊ ಹೋಮೋ ಅಂತಂದರೆ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಇರ್ಬೋದು, ಅಥವಾ ನೈಟ್ರೋಜನ್ ಮಾಲಿಕ್ಯೂಲ್ಸ್ ಇರ್ಬೋದು, ಆಕ್ಸಿಜನ್ ಮಾಲಿಕ್ಯೂಲ್ಸ್ ಇರ್ಬೋದು, ಎಕ್ಸೆಟ್ರಾ. ಸೊ ಒಂದೇ ಮಾಲಿಕ್ಯೂಲ್, ಎರಡೂ ಆಟಮ್ಸ್ ಸೇಮ್ ಆಟಮ್ಸ್ ಸೇರಾಗೋದಕ್ಕೆ ಏನು ಅಂತೀವಿ ನಾವು ಹೋಮೋ ನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಸೊ ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರೆಯೋದು ಅನ್ನೋದು ಇಲ್ಲಿ ಡಿಸ್ಕಷನ್ ಮಾಡ್ತೀನಿ ನಾನು. ಅದ್ರ ಜೊತೆಗೆ ಹೆಟೆರೋ ನ್ಯೂಕ್ಲಿಯರ್, ಇಲ್ಲಿ ಎರಡನೇ ನಾನು ಡಿಸ್ಕಷನ್ ಮಾಡೋದು ಯಾವುದೇದು ಅಂತಂದರೆ ನೈಟ್ರೋಜನ್ ಆಕ್ಸೈಡು, ಅದ್ರ ಜೊತೆಗೆ ಕಾರ್ಬನ್ ಮೊನಾಕ್ಸೈಡ್, ಇದೆರಡೂ ಸಹ ಡಿಸ್ಕಷನ್ ಮಾಡ್ತೀವಿ. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಏನೇನು ಡಿಸ್ಕಷನ್ ಮಾಡ್ತೀವಿ ಇದ್ರ ಬೇಸಿಕ್ ಮೇಲೆ, ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬೇಸಿಕ್ ಮೇಲೆ ನಾವು ಸೊ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಷನ್ ಮಾಡ್ಬೋದು, ಅದು ಸಹ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಮತ್ತು ಅದ್ರ ಜೊತೆಗೆ ಡಿಸೋಸಿಯೇಷನ್ ಎನರ್ಜಿ, ಬಾಂಡ್ ಲೆಂತು ಯಾವ ಥರ ಕಂಪೇರ್ ಮಾಡೋದು. ಸೊ 2 ಅಥವಾ 3 ಮಾಲಿಕ್ಯೂಲ್ಸ್ ಅಥವಾ ಅಯಾನ್ಸ್ ಕೊಡ್ತಾರೆ, ಅಯಾನ್ಸ್ ಕೊಟ್ಟವರು ಕಂಪೇರ್ ಮಾಡೋಕ್ಕೆ ಹೇಳಿದಾಗ ಯಾವ ಥರ ಮಾಡೋದು ಅಂತೇಳಿ ಹೇಳ್ತೀನಿ. ಹಾಗೆಯೇ ಡಿಟರ್ಮೈನಿಂಗ್ ಮ್ಯಾಗ್ನೆಟಿಕ್ ನೇಚರು. ಸೊ ಕೊಟ್ಟರು ಮಾಲಿಕ್ಯೂಲ್ಸು ಅಥವಾ ಅಯಾನ್ಸು ಪ್ಯಾರಾಮ್ಯಾಗ್ನೆಟಿಕ್ಕಾ ಅಥವಾ ಡಯಾಮ್ಯಾಗ್ನೆಟಿಕ್ಕಾ ಅನ್ನೋದು ಯಾವ ಥರ ಡಿಟರ್ಮಿನೇಷನ್ ಮಾಡೋದು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯೂಸ್ ಮಾಡಿ ಅನ್ನೋದನ್ನು ಸಹ ಇಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸೊ ಇಲ್ಲೇನು ತೊಗೊತಾ ಇದ್ದೀವಿ ನಾವು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಮಾಲಿಕ್ಯೂಲ್ಸ್. ಓಕೆ, ಸೊ ಮಾಲಿಕ್ಯೂಲ್ಸಲ್ಲಿ ಯಾವ ಥರ ಇರುತ್ತೆ, ಎರಡು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಎರಡನ್ನ ನಾವು 2 ಟೈಪ್ಸ್ ಆಫ್ ಆರ್ಬಿಟಲ್ಸ್ ವಿ ಕ್ಯಾನ್ ಸಿ. ಆ್ಯಕ್ಚುಲಿ ಯಾವ್ಯಾವ ಆರ್ಬಿಟಲ್ಸ್ ಇರುತ್ತೆ ಅಂತಂದರೆ, ಒಂದು ಬಾಂಡಿಂಗ್ ಆರ್ಬಿಟಲ್ಸ್ ಇರುತ್ತೆ, ಓಕೆ, ಇನ್ನೊಂದು ಯಾವುದಿರುತ್ತೆ ಆಂಟಿ ಬಾಂಡಿಂಗ್ ಆರ್ಬಿಟಲ್ಸ್ ಇರುತ್ತೆ. ಸೊ ನಿಮ್ಗೆ ಗೊತ್ತಿರೋಂಗೆ ಬಾಂಡಿಂಗ್ ಆರ್ಬಿಟಲ್ಸ್ ಏನಾಗಿರುತ್ತೆ, ಆ್ಯಕ್ಚುಲಿ ಲೋವರ್ ಎನರ್ಜಿ, ಕಡಿಮೆ ಎನರ್ಜಿ ಇರುತ್ತೆ ಅದರಲ್ಲಿ, ಬಟ್ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಆಂಟಿ ಬಾಂಡಿಂಗಲ್ಲಿ ಏನಾಗುತ್ತೆ ಅಂತಂದರೆ ಎನರ್ಜಿ ಹೈ ಎನರ್ಜಿ ಇರುತ್ತೆ, ಬಟ್ ಸ್ಟೆಬಿಲಿಟಿ ಏನಾಗಿರುತ್ತೆ ಅದರದ್ದು ಲೆಸ್ ಇರುತ್ತೆ. ಓಕೆ, ಅದೇ ಥರ ಬಾಂಡಿಂಗಲ್ಲೂ ಸಹ ನಾವು 2 ಟೈಪ್ಸ್ ಬಾಂಡಿಂಗನ್ನು ನೋಡ್ಬೋದು. ಯಾವುದ್ಯಾವುದು ಅಂತಂದರೆ ಸಿಗ್ಮಾ ಬಾಂಡಿಂಗ್ ಮತ್ತು ಪೈ ಬಾಂಡಿಂಗ್ ಅಲ್ವಾ. ಸಿಗ್ಮಾ ಬಾಂಡ್ ಯಾವ ಥರ ಫಾರ್ಮೇಷನ್ ಆಗುತ್ತೆ, ಸಿಗ್ಮಾ ಬಾಂಡ್ ಇಸ್ ಫಾರ್ಮಡ್ when 2 of a filled orbitals are overlapped along the axis. ಸೊ 2 ಆರ್ಬಿಟಲ್ಸ್ ಯಾವಾಗಲೂ ಹಾಫ್ ಫಿಲ್ಡ್ ಆಗಿರುತ್ತೆ, ಯಾವಾಗ ಅದು ಕಂಬೈನ್ ಆಗುತ್ತೆ ಅಲಾಂಗ್ ದ ಸೈಡಲ್ಲಿ ಕಂಬೈನ್ ಆದಾಗ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತೊಗೊತಿರೋದು 2 ಸಬ್ಶೆಲ್ ತೊಗೊತೀವಿ ನಾವು, ಒಂದು ಎಸ್ ಸಬ್ಶೆಲ್ಲು, ಇನ್ನೊಂದು ಪಿ ಸಬ್ಶೆಲ್ ತೊಗೊತೀವಿ. ಸೊ ಎಸ್ ಸಬ್ಶೆಲಲ್ಲಿ ನಿಮ್ಗೆ ಗೊತ್ತಿರೋಂಗೆ ಒಂದೇ ಒಂದು ಆರ್ಬಿಟಲ್ ಇರುತ್ತೆ, ಆ ಆರ್ಬಿಟಲ್ ಯಾವಾಗಲೂ ಸಹ ಝೆಡ್ ಆಕ್ಸಿಸಲ್ಲಿ ಇರುತ್ತೆ, ಅಂದರೆ ನಾವು ಯಾವುದು ಪ್ರಿನ್ಸಿಪಲ್ ಆಕ್ಸಿಸ್ ತೊಗೊತೀವಿ ಆ ಆಕ್ಸಿಸಲ್ಲಿ ಇರುತ್ತೆ. ನೆಕ್ಸ್ಟ್ ಪಿ ಆರ್ಬಿಟಲ್ಸಲ್ಲಿ ನಿಮ್ಗೆ ಗೊತ್ತಿರೋಂಗೆ 3 ಆರ್ಬಿಟಲ್ಸ್, ಪಿ ಸಬ್ಷನಲ್ಲಿ 3 ಆರ್ಬಿಟಲ್ಸ್ ಇರುತ್ತೆ, ದಟ್ ಇಸ್ ಪಿ ಎಕ್ಸ್ ಮತ್ತು ಪಿ ವೈ ಮತ್ತು ಇನ್ನೊಂದು ಪಿ ಝೆಡ್. ಸೊ ಈ ಪಿ ಝೆಡ್ ಇದೆಯಲ್ಲ ನೋಡಿ, ಇದನ್ನು ಪ್ರಿನ್ಸಿಪಲ್, ನಾನು ಇವಾಗ ಝೆಡ್ನ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ತೊಗೊಂಡ್ರೆ ಪಿ ಝೆಡ್ ಏನಾಗುತ್ತೆ ನಿಮಗೆ ಸಿಗ್ಮಾ ಬಾಂಡ್ ಫಾರ್ಮೇಷನಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಇವಾಗ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಅಂತಂದ್ರೇನು, ಅಲಾಂಗ್ ದ ಸೈಡಲ್ಲಿ ಓವರ್ಲ್ಯಾಪ್ ಆಗಬೇಕು, ಅಂದರೆ ಒಂದು ಎಸ್ ಆರ್ಬಿಟಲ್ಸು ಸೊ ಪಿ ಝೆಡ್ ಜೊತೆಗೆ ಕಂಬೈನ್ ಆದಾಗ, ಅಂದರೆ ಹಾಫ್ ಫಿಲ್ಡ್ ಆದಾಗ, ಇನ್ನೊಂದು ಪಿ ಸೆಟ್ ಜೊತೆಗೆ ಪಿ ಝೆಡ್ ಕಂಬೈನ್ ಆದಾಗ, ಅಥವಾ ಓಕೆ ಎಸ್ ಜೊತೆಗೆ ಎಸ್ ಕಂಬೈನ್ ಆದಾಗ ಏನಾಗುತ್ತೆ ನಮಗೆ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಹಾಗಾದರೆ ಪೈ ಬಾಂಡ್ ಯಾವಾಗ ಫಾರ್ಮೇಷನ್ ಆಗುತ್ತೆ ಅಂತಂದರೆ ವೆನ್ ದ ಆರ್ಬಿಟಲ್ಸ್ ಆರ್ ಓವರ್ಲ್ಯಾಪ್ಡ್ ಸೈಡ್ ವೈಸ್ ಆರ್ ಲ್ಯಾಟರಲಿ, ಸೈಡ್ ವೈಸ್ ಅಥವಾ ಲ್ಯಾಟರಲ್ ಆಗಿ ಓವರ್ಲ್ಯಾಪ್ ಆದಾಗ ಏನಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಈ ಥರ 2 ತೊಗೊತೀನಿ ನಾನು. ಸೊ ಇಲ್ಲಿ ಸೈಡ್ ವೈಸಲ್ಲಿ ಓವರ್ಲ್ಯಾಪ್ ಆದರೆ ಅಥವಾ ಲ್ಯಾಟ್ರಲ್ ಓವರ್ಲ್ಯಾಪ್ ಆದರೆ ಅದನ್ನೇನಂತ ಕರಿತಾನೋ ಪೈ ಬಾಂಡ್ ಅಂತ ಕರಿತೀವಿ. ಸೊ ಸಿಗ್ಮಾ ಬಾಂಡು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಬಟ್ ಪೈ ಬಾಂಡ್ ಏನಾಗಿರುತ್ತೆ ನಿಮಗೆ ವೀಕ್ ಆಗಿರುತ್ತೆ. ಓಕೆ, ದಿಸ್ ಇಸ್ ದ ಡಿಫ್ರೆನ್ಸಸ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ, ಪಿ ಝೆಡ್ ಯಾವಾಗಲೂ ಸಿಗ್ಮಾ ಬಾಂಡ್ ಫಾರ್ಮೇಷನಲ್ಲಿ ಇನ್ವಾಲ್ವ್ ಆದರೆ, ಪಿ ಎಕ್ಸು ಮತ್ತು ಪಿ ವೈ ಆರ್ಬಿಟಲ್ಸ್ ಯಾವಾಗಲೂ ಪೈ ಬಾಂಡ್ ಫಾರ್ಮೇಷನಲ್ಲಿ ಇನ್ವಾಲ್ವ್ ಆಗುತ್ತೆ. ಓಕೆ, ಸೊ ಇಷ್ಟು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಏನು ಅಂತಂದರೆ ಈ ಸಿಗ್ಮಾ ಅನ್ನೋದನ್ನು ನಾವು ಮಾಡ್ತೀವಿ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಹೋಗೋಣ, ಯಾವ ಥರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು. ಇಲ್ಲಿ ನಾನು ಹೇಳಿದೆ ಆಲ್ರೆಡಿ ನಿಮಗೆ, ಮಾಲಿಕ್ಯೂಲ್ಸಲ್ಲಿ ಏನಾಗುತ್ತೆ ಬಾಂಡಿಂಗ್ ಆರ್ಬಿಟಲ್ಸ್ ಇರುತ್ತೆ ಮತ್ತು ಆಂಟಿ ಬಾಂಡಿಂಗ್ ಆರ್ಬಿಟಲ್ಸ್ ಇರುತ್ತೆ. ಸೊ ಬಾಂಡಿಂಗ್ ಆರ್ಬಿಟಲ್ಸಲ್ಲಿ ಯಾವ್ಯಾವ ಆರ್ಬಿಟಲ್ಸ್ ಇರುತ್ತೆ ಅಂತ ನೋಡೋಣ. ಬಾಂಡಿಂಗ್ ಆರ್ಬಿಟಲ್ಸಲ್ಲಿ ಇಂಕ್ರೀಸಿಂಗ್ ಎನರ್ಜಿ ಹೋದರೆ, ಓಕೆ, ಇಂಕ್ರೀಸಿಂಗ್ ಎನರ್ಜಿ ಹೋದರೆ ಏನಾಗುತ್ತೆ ಅಂತಂದರೆ ಫಸ್ಟು ಸಿಗ್ಮಾ, ಓಕೆ, 1s,
1s ಸಿಗ್ಮಾ ಇರುತ್ತೆ. ನೆಕ್ಸ್ಟ್ ಸಿಗ್ಮಾ 2s, ನೆಕ್ಸ್ಟ್ ಸಿಗ್ಮಾ ಓಕೆ 2pz, ಅದ್ರ ಜೊತೆಗೆ ಪೈ ಪಿ ಎಕ್ಸು ಮತ್ತು ಪಿ ವೈ ಎರಡೂ ಸಹ ಈ ಪೈ ಏನಾಗಿರುತ್ತೆ, ಪೈ ಫಾರ್ಮೇಷನ್ ಎನರ್ಜಿ ಲೆವೆಲ್ ಸೇಮ್ ಇರುತ್ತೆ. ಅದರದ್ದು ಎನರ್ಜಿ ಇಲ್ಲಿ ಇನ್ಕ್ರೀಸಿಂಗ್ ಎನರ್ಜಿ ಲೆವೆಲ್ ಬರಿತಾ ಇದ್ದೀನಿ. ಅಂದರೆ ಇವಾಗ ಸಿಗ್ಮಾ 1s ಇಲ್ಲಿ ಇದ್ದಿದ್ರೆ ಸಿಗ್ಮಾ 2s ನೆಕ್ಸ್ಟ್ ಸ್ಟೇಜಲ್ಲಿ ಇರುತ್ತೆ, ನೆಕ್ಸ್ಟ್ ಸಿಗ್ಮಾ ಪಿ ಝೆಡ್ ನೆಕ್ಸ್ಟ್ ಇರುತ್ತೆ. ಪೈ ಬಂದಾಗ ಏನಾಗುತ್ತೆ ಅಂತಂದರೆ ಎರಡೂ ಸಹ ಒಂದೇ ಎನರ್ಜಿಯಲ್ಲಿ ಇರುತ್ತೆ. ಯಾವುದದು ಪೈ ಎಕ್ಸ್ ಮತ್ತು ಪೈ ವೈ ಎರಡೂ ಸಹ ಏನಾದ್ರು ಒಂದೇ ಲೆವೆಲಲ್ಲಿ ಇರುತ್ತೆ. ಸೊ ಪೈ 2px ಓಕೆ ದಟ್ ಈಸ್ ಈಕ್ವಲ್ ಟು ಪೈ 2py ಓಕೆ. ಸೊ ಇಷ್ಟು ಸಹ ತೊಗೊತೀವಿ, ಇಷ್ಟನ್ನು ಕನ್ಸಿಡರ್ ಮಾಡ್ತೀವಿ ಯಾವುದಕ್ಕೆ, ಬಾಂಡಿಂಗ್ ಆರ್ಬಿಟಲ್ಸ್ಗೆ. ನೆಕ್ಸ್ಟ್ ನಾನು ಆಂಟಿ ಬಾಂಡಿಂಗ್ ಆರ್ಬಿಟಲ್ಸ್ ಬಂದರೆ ಸೇಮ್ ಇದನ್ನೇ ತೊಗೊತೀವಿ, ಬಟ್ ಏನು ಮಾಡ್ತೀವಿ ಇಲ್ಲಿ ಸ್ಟಾರ್ನ ಇಂಡಿಕೇಟ್ ಮಾಡ್ತೀವಿ ಅಷ್ಟೇ. ಸೊ ಆರ್ಬಿಟಲ್ಸು ಓಕೆ ಸಿಗ್ಮಾ ಸ್ಟಾರ್ ಸೇಮ್ 1s, ಸಿಗ್ಮಾ ಸ್ಟಾರ್ 2s ಮತ್ತು ಸಿಗ್ಮಾ ಸ್ಟಾರ್ 2pz, ನೆಕ್ಸ್ಟು ಪೈ ಓಕೆ 2px ಈಕ್ವಲ್ ಟು ಪೈ 2py. ಇದನ್ನು ನಾನು ಏನು ಮಾಡ್ತೀನಿ ಬ್ರಾಕೆಟ್ ಒಳಗಡೆ ಬರೆದು ಸ್ಟಾರ್ ಅಂದರೆ ಎರಡು ಸಹ ಆಂಟಿ ಬಾಂಡಿಂಗ್ ಅಂತ. ಸೊ ಇದು ಇನ್ಕ್ರೀಸಿಂಗ್ ಎನರ್ಜಿಯಲ್ಲಿರೋ ಅಂಥ ಬಾಂಡಿಂಗು ಆಂಟಿ ಬಾಂಡಿಂಗ್ ಇಷ್ಟನ್ನೇ ಯೂಸ್ ಮಾಡೋದು ನಾವು ಮಾಲಿಕ್ಯುಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಬರೆಯೋದಕ್ಕೆ. ಇವತ್ತೊಂದು ಏನೇನು ಹೇಳ್ಕೊಡ್ತೀನಿ ಅದೆಲ್ಲ ಇಷ್ಟೊಳಗಡೆ ಬರುತ್ತೆ. ಮತ್ತು ಇನ್ನೂ ಒಂದೇನು ಅಂತಂದರೆ ಇಲ್ಲಿ ಈ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನಲ್ಲಿ ಇನ್ಕ್ರೀಸಿಂಗ್ ಲೆವೆಲ್ ಇದೆ, ಬಟ್ ಕೆಲವು ಸರಿ ಇಲ್ಲಿ ಆಲ್ಟ್ರೇಷನ್ ಆಗುತ್ತೆ. ಈ ಫಸ್ಟ್ ಇದೆಯಲ್ಲ ನೋಡಿ, ಸಿಗ್ಮಾ 1s ಸಿಗ್ಮಾ 2s ಸಿಗ್ಮಾ 1s ಆಂಟಿ ಬಾಂಡಿಂಗ್ ಸಿಗ್ಮಾ 2s ಆಂಟಿ ಬಾಂಡಿಂಗ್ ಸೇಮ್ ಇರುತ್ತೆ. ಬಟ್ ಸಮ್ ಕೇಸಸಲ್ಲಿ ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಅಂತ ಹೇಳ್ತೀನಿ ನೋಡಿ, ಲೀಥಿಯಮ್ ಇಂದ ನೈಟ್ರೋಜನ್ವರೆಗೆ ಓಕೆ ಲೀಥಿಯಮ್ 2 ತೊಗೊಂಡು ನಾನು ನೈಟ್ರೋಜನ್ N2 ಮಾಲಿಕ್ಯೂಲ್ಸ್ ತನಕನೂ ತೊಗೊಂಡ್ರೆ ಏನಾಗುತ್ತೆ, ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಯಾವ ಥರ ವೇರಿಯೇಷನ್ ಆಗುತ್ತೆ ಅಂತಂದರೆ ನೋಡಿ, ಸಿಗ್ಮಾ ಓಕೆ ಸಿಗ್ಮಾ 1s ಹಾಗೆ ಉಳ್ಕೊಳ್ಳುತ್ತೆ, ಸಿಗ್ಮಾ 2s ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲೇನಾಗುತ್ತೆ ಅಂತಂದರೆ ಫಸ್ಟ್ ಏನಾಗುತ್ತೆ ಪೈ ಬರುತ್ತೆ ಇಲ್ಲಿ ಓಕೆ, ಫಸ್ಟ್ ಪೈ ಬರುತ್ತೆ, ಪೈ 2px ಓಕೆ ದಟ್ ಈಸ್ ಈಕ್ವಲ್ ಟು ಪೈ 2py. ಇದಾದಮೇಲೆ ಏನು ಬರುತ್ತೆ, ಸಿಗ್ಮಾ 2pz ಬರುತ್ತೆ ಓಕೆ. ಹಂಗೆ ಇದು ಬಾಂಡಿಂಗಲ್ಲಿ ಬಾಂಡಿಂಗ್ ಆಂಟಿ ಬಾಂಡಿಂಗ್ ಆರ್ಬಿಟಲ್ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ಸೇಮ್ ಇದೇ ಥರನೇ. ಸೊ ಇಲ್ಲಿ ಏನಾಗುತ್ತೆ ಸ್ಟಾರ್ ಬರುತ್ತೆ ಅಷ್ಟೇ, ಸ್ಟಾರ್ ಬರುತ್ತೆ 2px ಓಕೆ. ಸ್ಟಾರ್ ಹಾಕ್ಕೊಂಡ್ರೆ ಇಲ್ಲೇ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬ್ರಾಕೆಟ್ ಹಾಕ್ಕೊಂಡು ಒಟ್ಟಿಗೆ ಹಾಕ್ಕೋಬೋದು ನಾವು. ಈ ಥರ ಅರೇಂಜ್ಮೆಂಟ್ ಇರುತ್ತೆ. ಎಲ್ಲಿಂದ ಎಲ್ಲಿವರೆಗೆ ಆ್ಯಕ್ಚುಲಿ ಲೀಥಿಯಮಿಂದ ನಾವು ನೈಟ್ರೋಜನ್ವರೆಗೂ ತೊಗೊಂಡ್ರೆ. ಸೊ ಲೀಥಿಯಮ್ ಆದಮೇಲೆ ಏನು ಬರುತ್ತೆ ನಮಗೆ ನೋಡಿ, ಲೀಥಿಯಮ್ ಆದಮೇಲೆ ಬೆರಿಲಿಯಮ್ ಬರುತ್ತೆ, ಆಮೇಲೆ ಬೋರಾನ್ ಬರುತ್ತೆ, ಆಮೇಲೆ ಕಾರ್ಬನ್ ಬರುತ್ತೆ, ಆಮೇಲೆ ಏನು ಬರುತ್ತೆ ನೈಟ್ರೋಜನ್ ಬರುತ್ತೆ. ಅಂದರೆ ಅಲಾಂಗ್ ದ ಪೀರಿಯಡ್ಗೆ ಹೋದಾಗ ಸೊ ಅಲಾಂಗ್ ದ ಇಷ್ಟಕ್ಕೂ ಸಹ ನಾವೇನು ಮಾಡ್ತೀವಿ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಈ ಥರ ಬರುತ್ತೆ. ಇವಾಗ ಬಾಂಡಿಂಗು ಆಂಟಿ ಬಾಂಡಿಂಗ್ ಸಪ್ರೇಟಾಗಿ ನೋಡಿದೆ ನಾವು ಆರ್ಬಿಟಲ್ಸ್ ಯಾವ ಥರ ಬರೆಯೋದು ಅಂತ. ಇವಾಗ ಎರಡೂ ಕಂಬೈನ್ ಮಾಡಿದಾಗ ಲೀಥಿಯಮಿಂದ ನೈಟ್ರೋಜನ್ವರೆಗೆ ಎಲ್ಲ ಸಹ ನೋಡಿ ಮಾಲಿಕ್ಯೂಲ್ ಸ್ಟೇಜಲ್ಲೇ ಇರುತ್ತೆ. ಎಲ್ಲ ಮಾಲಿಕ್ಯೂಲ್ಸಲ್ಲೇ ಇದ್ದಾಗ ಯಾವ ಥರ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನಾಗುತ್ತೆ, ಸಿಗ್ಮಾ 1s ಬರುತ್ತೆ ಓಕೆ ಬಾಂಡಿಂಗು. ಅದಾದಮೇಲೆ ಸಿಗ್ಮಾ 1s ಆಂಟಿ ಬಾಂಡಿಂಗ್ ಬರುತ್ತೆ. ನೆಕ್ಸ್ಟ್ ಸಿಗ್ಮಾ 2s ಬಾಂಡಿಂಗು, ನೆಕ್ಸ್ಟ್ ಸಿಗ್ಮಾ 2s ಆಂಟಿ ಬಾಂಡಿಂಗು. ಇದು ಸೇಮ್ ಇರುತ್ತೆ. ಇಲ್ಲೇನು ಫಸ್ಟು ಪೈ ಬಾಂಡ್ ಬರಬೇಕು ಇಲ್ಲಿ, ಎಲ್ಲಿಂದ ಲೀಥಿಯಮಿಂದ ನೈಟ್ರೋಜನ್ವರೆಗೆ. ಅಂದರೆ ಲೀಥಿಯಮ್ ಇರ್ಬೋದು, ಬೆರಿಲಿಯಮ್ ಇರ್ಬೋದು, ಬೋರಾನು, ಕಾರ್ಬನು, ನೈಟ್ರೋಜನು ಮಾಲಿಕ್ಯೂಲ್ಸ್ಗಳಿಗೆ. ಇದಾದಮೇಲೆ ಏನು ಬರಬೇಕು ನಮಗೆ ಪೈ ಬರಬೇಕು. ಸೊ ಪೈ 2px ಓಕೆ ಈಕ್ವಲ್ ಟು ಪೈ 2py. ಇದೆರಡು ಸಹ ಪೈ, ಇದು ಝೆಡ್ ಬರೆಯೋಂಗಿಲ್ಲ ನಾವು, ಝೆಡ್ ಯಾಕೆ ಅಂದರೆ ಸಿಗ್ಮಾ ಬಾಂಡ್ ಆಗುತ್ತೆ ಅದು ಓಕೆ. ಸೊ ಇದು ಬಾಂಡಿಂಗ್ ಆಯಿತು. ನೆಕ್ಸ್ಟ್ ಇದಾದಮೇಲೆ ಏನು ಮಾಡ್ತೀವಿ ನಾವು, ಸಿಗ್ಮಾ 2pz ಓಕೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ, ಪೈದು ಫಸ್ಟು ಆಂಟಿ ಬಾಂಡಿಂಗ್ ಬರೀಬೇಕು, ಪೈ 2px ಈಕ್ವಲ್ ಪೈ 2py ಓಕೆ ಆಂಟಿ ಬಾಂಡಿಂಗ್. ಅದಾದಮೇಲೆ ಸಿಗ್ಮಾ 2pz ಆಂಟಿ ಬಾಂಡಿಂಗ್. ಈ ಥರ ಇರುತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಫ್ರಮ್ ಲೀಥಿಯಮ್ ಟು ನೈಟ್ರೋಜನ್ ಓಕೆ. ಈ ಮೇಲ್ಗಡೆ ಇರೋ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಯಾವ ಥರ ಬರಿಬೋದು ಅಂತಂದರೆ ಕೆ ಸ್ಟಾರ್, ಕೆ ಅಂತಂದರೆ ಸಿಗ್ಮಾ 1s, ಕೆ ಸ್ಟಾರ್ ಅಂದರೆ ಆಂಟಿ ಬಾಂಡಿಂಗ್ ಆಫ್ ಸಿಗ್ಮಾ 1s. ಇದಾದಮೇಲೆ ಸಿಗ್ಮಾ 1 ಅಂತ, ಸಿಗ್ಮಾ 2, ಸಿಗ್ಮಾ 1 ಇಂಡಿಕೇಟ್ ಮಾಡುತ್ತೆ ಸಿಗ್ಮಾ 2sನ, ಸಿಗ್ಮಾ 2s ಆಂಟಿ ಬಾಂಡಿಂಗನ್ನು ಇಂಡಿಕೇಟ್ ಮಾಡುತ್ತೆ. ಅದೇ ಥರ ಪೈ 1 ಈಕ್ವಲ್ ಟು ಪೈ 2. ಸೊ ಪೈ 1 ಪೈ 2px ಇಂಡಿಕೇಟ್ ಮಾಡುತ್ತೆ, ಪೈ 2
ಪೈ 2p ವೈನ ಇಂಡಿಕೇಟ್ ಮಾಡುತ್ತೆ. ಇದಾದಮೇಲೆ ಸಿಗ್ಮಾ 3 ಯಾವುದನ್ನು ಇಂಡಿಕೇಟ್ ಮಾಡುತ್ತೆ, ಸಿಗ್ಮಾ 2p ಝೆಡ್ನ ಇಂಡಿಕೇಟ್ ಮಾಡುತ್ತೆ. ಇದಾದಮೇಲೆ ಆಂಟಿ ಬಾಂಡಿಂಗ್ ಬರೀಬೇಕು. ಸೊ ಪೈ 3 ಈಕ್ವಲ್ ಟು ಪೈ 4. ಪೈ 3 ಮತ್ತು ಪೈ 4 ಎಣ್ಣೆ ಇಂಡಿಕೇಟ್ ಮಾಡುತ್ತೆ. ದಿಸ್ ಇಸ್ ದ ಆಂಟಿ ಬಾಂಡಿಂಗ್ ಆಫ್ ಪೈ. ಇದಾದಮೇಲೆ ಸಿಗ್ಮಾ 4 ಇಟ್ ಇಂಡಿಕೇಟ್ ದ ಸಿಗ್ಮಾ 2pz ಆಂಟಿ ಬಾಂಡಿಂಗನ್ನು ಇಂಡಿಕೇಟ್ ಮಾಡುತ್ತೆ. ಈ ಥರ ಸಿಂಪಲ್ ಫಾರ್ಮಲ್ಲಿ ಬರಿಬೋದು. ಇದಾದಮೇಲೆ ನೆಕ್ಸ್ಟು ಸೊ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆ ಅದು ಲೀಥಿಯಂ ಮಾಲಿಕ್ಯೂಲ್ಸಿಂದ ನೈಟ್ರೋಜನ್ ಮಾಲಿಕ್ಯೂಲ್ಸ್ವರೆಗೆ ಈ ಥರ ಬರೀತೀವಿ. ಬಟ್ ಆಕ್ಸಿಜನ್ ಆಕ್ಸಿಜನ್ ಅಥವಾ ಆಕ್ಸಿಜನ್ ಮತ್ತು ಫ್ಲೋರಿನ್ ಯಾವ ಥರ ಬರೀತೀವಿ ಅಂತಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ. ಫಸ್ಟು ಫುಲ್ ಫಾರ್ಮಲ್ಲಿ ಬರ್ಕೊಂಡು ಹೋಗೋಣ. ಸಿಗ್ಮಾ 1s ಸೇಮ್ ಅದೇ ಥರ ಇರುತ್ತೆ. ನೆಕ್ಸ್ಟು ಸಿಗ್ಮಾ 1s ಆಂಟಿ ಬಾಂಡಿಂಗ್, ನೆಕ್ಸ್ಟ್ ಸಿಗ್ಮಾ 2s ಬಾಂಡಿಂಗ್, ಸಿಗ್ಮಾ 2s ಆಂಟಿ ಬಾಂಡಿಂಗ್. ಇದಾದಮೇಲೆ ಏನು ಚೇಂಜಸ್ ಆಗುತ್ತೆ ಅಂತಂದರೆ ನೋಡಿ, ನೈಟ್ರೋಜನ್ವರೆಗೆ ನಾವೇನು ಮಾಡ್ತಾಯಿದ್ದೋ ಫಸ್ಟು ಪೈ ಬರಿತಾ ಇದ್ದೋ. ಇಲ್ಲೇನು ಮಾಡ್ತೀವಿ ಅಂತಂದರೆ ಫಸ್ಟು 2pz ಫಸ್ಟ್ ಬರಿಬೇಕು ಬಾಂಡಿಂಗು. ಇದಾದಮೇಲೆ ನೆಕ್ಸ್ಟು ಬ್ರ್ಯಾಕೆಟ್ ಒಳಗಡೆ ಪೈ ಪೈ 2px ಈಕ್ವಲ್ ಟು ಪೈ 2py. ಇದಾದಮೇಲೆ ಏನು ಮಾಡಬೇಕು, ಆಂಟಿ ಬಾಂಡಿಂಗು ಸಿಗ್ಮಾ 2pz. ಅದಾದಮೇಲೆ ಆಂಟಿ ಬಾಂಡಿಂಗು ಪೈ 2px ಈಕ್ವಲ್ ಟು ಪೈ 2py ಆಂಟಿ ಬಾಂಡಿಂಗು. ಸೊ ಈ ಥರ ಇಂಡಿಕೇಟ್ ಮಾಡ್ತೀವಿ ಮಾಲಿಕ್ಯುಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ. ಆಕ್ಸಿಜನು ಮತ್ತು ಫ್ಲೋರಿನು ನಿಯಾನ್ ಇದಕ್ಕೆಲ್ಲ ಈ ಥರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿತೀವಿ. ಸೊ ಮತ್ತು ಇದನ್ನು ಸಿಂಪಲ್ ಫಾರ್ಮಲ್ಲಿ ಯಾವ ಥರ ಬರೆಯೋದು ಅಂದರೆ ಸೇಮ್ ಅದೇ ಥರ ಕೆ ಸ್ಟಾರ್. ಇದಾದಮೇಲೆ ಏನು ಮಾಡ್ತೀವಿ, ಸಿಗ್ಮಾ 1 ಸಿಗ್ಮಾ 2. ಸೊ ಇಲ್ಲಿ ಚೇಂಜಸ್ ಏನು ಅಂತಂದರೆ ಇದಾದಮೇಲೆ ಸಿಗ್ಮಾ 3 ಬರಬೇಕು. ಸಿಗ್ಮಾ 3 ಆದಮೇಲೆ ಪೈ 1 ಈಕ್ವಲ್ ಟು ಪೈ 2. ಇದಾದಮೇಲೆ ಸಿಗ್ಮಾ 4 ಏನು ಇಂಡಿಕೇಟ್ ಮಾಡುತ್ತೆ, ಆಂಟಿ ಬಾಂಡಿಂಗ್. ಸೊ ಅದಾದಮೇಲೆ ಏನು ಮಾಡ್ತೀವಿ, ಸಿಗ್ಮಾ 4 ಬರಲ್ಲ ಇಲ್ಲಿ, ಸಿಗ್ಮಾ 4 ಬರಲ್ಲ. ಮತ್ತು ಪೈನ ಆಂಟಿ ಬಾಂಡಿಂಗ್ದು ಪೈನೂ ಸಹ ಬರೆದು ಬಿಡಬೇಕು ಇಲ್ಲಿ ನಾವು. ಸೊ ಪೈ 3 ಈಕ್ವಲ್ ಟು ಪೈ 4 ಆಂಟಿ ಬಾಂಡಿಂಗು. ಇದಾದಮೇಲೆ ಏನು ಬರುತ್ತೆ ನಮಗೆ, ಸಿಗ್ಮಾ 4 ಬರುತ್ತೆ. ಸಿಗ್ಮಾ 4 ಇಸ್ ಆಂಟಿ ಬಾಂಡಿಂಗ್ ಆಫ್ ಸಿಗ್ಮಾ 3 ಇದು ಆಂಟಿ ಬಾಂಡಿಂಗ್. ಸೊ ಈ ಥರ ಇರುತ್ತೆ. ಎಲ್ಲಿಂದ, ಆಕ್ಸಿಜನ್ ಇಂದ ಫ್ಲೋರಿನ್ವರೆಗೆ ಈ ಥರ ಬರೀಬೇಕು ನಾವು. ಸೊ ನೆನ್ಪಿಟ್ಕೊಳ್ಳಿ, ಇಲ್ಲಿ ಬಾಂಡಿಂಗು ಪೈ 1 ಮತ್ತು ಪೈ 2 ಆದ ತಕ್ಷಣ ಆಂಟಿ ಬಾಂಡಿಂಗ್ ಪೈ 3 ಪೈ 4 ಬರಬೇಕು. ಅದಾದಮೇಲೆ ನಾವು ಸಿಗ್ಮಾ 4 ಬರೀತೀವಿ. ಇವಾಗ ಇದನ್ನು ಯೂಸ್ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ಥರ ಬರೆಯೋದು ಅಂತ ನೋಡೋಣ, ಯಾವುದ್ಯಾವುದಕ್ಕೆ ಬರಿಬೋದು ಅಂತ. ಸೊ ಫಸ್ಟ್ ಒನ್ನು ಹೈಡ್ರೋಜನು, H2+ ಮತ್ತು H2-, ಇದು ಮೂರಕ್ಕೂ ಸಹ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ಥರ ಬರೆಯೋದು ಅಂತ. ಸೊ ಹೈಡ್ರೋಜನ್, ಸೊ ಝೆಡ್ ಏನಿರುತ್ತೆ, ಅಟಾಮಿಕ್ ನಂಬರ್ ಎಷ್ಟಿರುತ್ತೆ ಹೈಡ್ರೋಜನ್ಗೆ, 1 ಇರುತ್ತೆ. ಸೊ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ತೊಗೊಂಡಾಗ ಏನಾಗುತ್ತೆ, ಟೋಟಲಾಗಿ 2 ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ ಇದನ್ನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ಥರ ಬರಿಬೋದು ನಾವು, ಸಿಗ್ಮಾ 1s2 ಈ ಥರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೋದು. ಸೊ ನೆಕ್ಸ್ಟ್ ಇದಾದಮೇಲೆ ನಿಮ್ಗೆ ಗೊತ್ತಿರೋಂಗೆ ಏನೇನು ಫೈಂಡ್ ಔಟ್ ಮಾಡ್ಬೋದು, ಬಾಂಡ್ ಆರ್ಡರ್. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯೂಸ್ ಮಾಡಿ ನಾವು ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡ್ಬೋದು. ಬಾಂಡ್ ಆರ್ಡರ್ಗೆ ಏನು ಫಾರ್ಮುಲಾ ಬರುತ್ತೆ, ಬಾಂಡ್ ಆರ್ಡರ್ ಇಟ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟೆಡ್ ಇನ್ ಬಾಂಡಿಂಗ್ ಆರ್ಬಿಟಲ್ಸ್ ಮೈನಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟೆಡ್ ಇನ್ ಆಂಟಿ ಬಾಂಡಿಂಗ್ ಆರ್ಬಿಟಲ್ಸ್ ಡಿವೈಡೆಡ್ ಬೈ 2. ಈ ಥರ ಫೈಂಡ್ ಔಟ್ ಮಾಡಿ. ಸೊ ಇಲ್ಲಿ ಬಾಂಡಿಂಗ್ ಆರ್ಬಿಟಲ್ಸ್, ಸೊ ಬಾಂಡಿಂಗ್ ಆರ್ಬಿಟಲ್ಸ್ ಇವಾಗ ಇರೋ ಅಂಥ 2 ಎಲೆಕ್ಟ್ರಾನು ಸಹ ಹೈಡ್ರೋಜನ್ ಮಾಲಿಕ್ಯೂಲ್ಸಲ್ಲಿ 2 ಸಹ ಬಾಂಡಿಂಗಲ್ಲೇ ಪ್ರೆಸೆಂಟ್ ಇದೆ. ಸೊ ಎಷ್ಟಿದೆ, 2. ಮೈನಸ್ ಆಂಟಿ ಬಾಂಡಿಂಗ್ ಆರ್ಬಿಟಲ್ಸು ಪ್ರೆಸೆಂಟೇ ಇಲ್ಲ. ಸೊ ಇಟ್ ಬಿಕಮ್ಸ್ ಆ್ಯಕ್ಚುಲಿ 0 ಡಿವೈಡೆಡ್ ಬೈ 2. ಸೊ ಎಷ್ಟಾಗುತ್ತೆ ಬಾಂಡ್ ಆರ್ಡರ್ ಅಲ್ಲಿಗೆ 1 ಆಗುತ್ತೆ. ಈ 1 ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಹೈಡ್ರೋಜನ್ ಇನ್ ಬಿಟ್ವೀನ್ ಹೈಡ್ರೋಜನಲ್ಲಿ ಸಿಂಗಲ್ ಬಾಂಡ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಬಾಂಡ್ ಆರ್ಡರಿಂದ ಏನು ಗೊತ್ತಾಯಿತು ನಮಗೆ, ಅದು ಸಿಂಗಲ್ಲ, ಡಬಲ್, ಟ್ರಿಬಲ್ ಬಾಂಡ್ ಅನ್ನೋದು ಸಹ ಗೊತ್ತಾಗುತ್ತೆ ಇನ್ಫಾರ್ಮೇಷನು ನಮಗೆ. ಅದ್ರ ಜೊತೆಗೆ ಡಿಸೋಸಿಯೇಷನ್ ಎನರ್ಜಿ ಮತ್ತು ಬಾಂಡ್ ಲೆಂತ್ನು ಸಹ ನಾವೇನು ಮಾಡ್ಬೋದು, ಕಂಪೇರ್ ಮಾಡ್ಬೋದು. ಅದನ್ನು ನಾನು ಆಮೇಲೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನಾಯಿತು, ಹೈಡ್ರೋಜನ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ, H2+. ಸೊ ಅದರಲ್ಲೇ H2+ ಮಾಡೋಣ. ಸೊ H2+ ಅಂದರೆ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಅಂದ ತಕ್ಷಣ ಎಷ್ಟು ಎಲೆಕ್ಟ್ರಾನ್ ಅಂದರೆ ಟೋಟಲಾಗಿ 2 ಎಲೆಕ್ಟ್ರಾನ್ ಅಂತಂದೆ. ಸೊ H2+ ಅಂದ ತಕ್ಷಣ ಏನಾಗುತ್ತೆ, ಪ್ಲಸ್ ಏನು ಇಂಡಿಕೇಟ್ ಮಾಡುತ್ತೆ ಇಲ್ಲಿ, ಆ್ಯಕ್ಚುಲಿ 1 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ದೀವಿ. ಸೊ 2 - 1 ಎಲೆಕ್ಟ್ರಾನ್ ರಿಮೂವ್ ಆಗಿದ ತಕ್ಷಣ ಎಷ್ಟಾಗುತ್ತೆ, 1 ಎಲೆಕ್ಟ್ರಾನ್ ಬರುತ್ತೆ. ಸೊ ಇದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ಥರ ಬರೀತೀರಾ ನೀವು, ಸಿಗ್ಮಾ 1s1 ಅಂತ ಬರಿತೀವಿ. ಸೊ ಬಾಂಡ್ ಆರ್ಡರ್ ಏನಾಗುತ್ತೆ ನೋಡಿ, ಇಲ್ಲಿ ಬಾಂಡ್ ಆರ್ಡರ್ ಏನಾಗುತ್ತೆ, ಇಲ್ಲಿ 1 - 0 ಡಿವೈಡೆಡ್ ಬೈ 2 ಇಟ್ ಬಿಕಮ್ಸ್ ಆ್ಯಕ್ಚುಲಿ 1/2.
ಸೊ ಬಾಂಡ್ ಆರ್ಡರ್ ಏನಾಯಿತು 1/2 ಆಯಿತು. ಸೊ ನೆಕ್ಸ್ಟ್ ಹೋಗೋಣ ನಾವು ಸಿ. ಇನ್ನೊಂದೇನು H2 ಮೈನಸ್. ಸೊ ಪ್ಲಸ್ ಇದೆ ಮೈನಸ್ ಇದೆ. ಸೊ ಹೈಡ್ರೋಜನ್ದು ಎಷ್ಟಿರುತ್ತೆ ಎಲೆಕ್ಟ್ರಾನ್ಸು 2 ಮೈನಸ್ ಇರುತ್ತೆ. ಸೊ ಇಲ್ಲಿ H2 ಮೈನಸ್ಗೆ ಏನಾಗುತ್ತೆ, ಮೈನಸ್ ಅಂದರೆ ಏನು, ಒಂದು ಎಲೆಕ್ಟ್ರಾನ್ ಗೈನ್ ಆಗಿದೆ. ಸೊ 2 + 1 ಇಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 3 ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ 3 ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಯಾವ ಥರ ಬರೀತೀರಾ, σ1s2. ಓಕೆ, ಮ್ಯಾಕ್ಸಿಮಮ್ ಒಂದು ಆರ್ಬಿಟಲಲ್ಲಿ ಎಷ್ಟಿರುತ್ತೆ ಎಲೆಕ್ಟ್ರಾನ್ಸ್, 2 ಎಲೆಕ್ಟ್ರಾನ್ಸ್ ಇರುತ್ತೆ. ಅದೇ ಥರ ಸಿಗ್ಮಾ ಸ್ಟಾರ್ ಅಂದರೆ ಆಂಟಿ ಬಾಂಡಿಂಗ್. ಸೊ 1s. ಸೊ 2 ಆಯಿತು. ಇನ್ನು ಎಷ್ಟು ಎಲೆಕ್ಟ್ರಾನ್ ಬರೀಬೇಕು ನಾವು, 1 ಎಲೆಕ್ಟ್ರಾನ್. ಓಕೆ, ಸೊ ಬಾಂಡ್ ಆರ್ಡರ್ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ, ಬಾಂಡಿಂಗ್ ಆರ್ಬಿಟಲ್ಸಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ, 2 ಎಲೆಕ್ಟ್ರಾನ್ಸ್ ಇದೆ. ಆಂಟಿ ಬಾಂಡಿಂಗಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 1 ಎಲೆಕ್ಟ್ರಾನ್ಸ್ ಇದೆ, ಡಿವೈಡೆಡ್ ಬೈ 2. ಓಕೆ, ಸೊ 2 ಅಲ್ಲಿ 1 ಆದರೆ ಏನಾಗುತ್ತೆ, ಇದು 1/2 ಬರುತ್ತೆ. ಓಕೆ, 1/2 ಬರುತ್ತೆ ಆನ್ಸರ್ ಇಲ್ಲಿಗೆ. ಸೊ ನೆಕ್ಸ್ಟ್ ನೋಡೋಣ ನಾವು. ಇವಾಗ ಬಾಂಡ್ ಆರ್ಡರ್ ಸಿಕ್ತು ನಮಗೆ. ನೆಕ್ಸ್ಟ್ ಏನು ಮಾಡ್ಬೋದು, ಬಾಂಡ್ ಆರ್ಡರಿಂದ ನಾನು ಹೇಳಿದೆ ಡಿಸೋಸಿಯೇಷನ್ ಎನರ್ಜಿನ ಕಂಪೇರ್ ಮಾಡ್ಬೋದು, ಅದ್ರ ಜೊತೆಗೆ ಏನು ಮಾಡ್ಬೋದು ನಾವು, ಬಾಂಡ್ ಲೆಂತ್ನ ಕಂಪೇರ್ ಮಾಡ್ಬೋದು ಅಂತ ಹೇಳಿದೆ. ಸೊ ಬಾಂಡ್ ಆರ್ಡರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸೋಸಿಯೇಷನ್ ಎನರ್ಜಿ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು, ಓಕೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಲೆಂತ್. ಸೊ ಏನಾಗುತ್ತೆ ಅಂತಂದರೆ ಇಲ್ಲಿ ಬಾಂಡ್ ಆರ್ಡರ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಬಾಂಡ್ ಲೆಂತ್ ಏನಾಗುತ್ತೆ ನಿಮಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದೇ ಥರ ನಿಮಗೆ ಬಾಂಡ್ ಆರ್ಡರ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಡಿಸೋಸಿಯೇಷನ್ ಎನರ್ಜಿ ಏನಾಗುತ್ತೆ ನಿಮಗೆ ಡಿಕ್ರೀಸ್ ಆಗುತ್ತೆ. ಸೊ ಬಾಂಡ್ ಲೆಂತ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ನಿಮ್ಗೆ ಗೊತ್ತಿದೆ, ಇವಾಗ 2 ಆಟಮ್ಸ್ ಇರುತ್ತೆ ಅಂದ್ಕೊಳ್ಳಿ, ಎ ಮತ್ತು ಇನ್ನೊಂದು ಎ ಆಟಮ್ಸ್ ಇರೋದು. ಈ ಬಾಂಡ್ ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಏನು, ಬಾಂಡ್ ವೀಕ್ ಆಗ್ತಾ ಇದೆ ಅಂತ. ಸೊ ಬಾಂಡ್ ವೀಕ್ ಆಗ್ತಾ ಇದ್ದರೆ ಡಿಸೋಸಿಯೇಷನ್ ಎನರ್ಜಿ ಏನಾಗುತ್ತೆ ಅದರಲ್ಲಿ, ಸೊ ಡಿಕ್ರೀಸ್ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಬಾಂಡ್ ಆರ್ಡರ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಬಾಂಡ್ ಲೆಂತ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾವಾಗ ಬಾಂಡ್ ಲೆಂತ್ ಡಿಕ್ರೀಸ್ ಆಗುತ್ತೆ ನಿಮಗೆ, ಅವಾಗ ಏನಾಗುತ್ತೆ, ಎನರ್ಜಿ ನೀಡೆಡ್ ಟು ಬ್ರೇಕ್ ದ ಬಾಂಡ್ ಇಸ್ ಆ್ಯಕ್ಚುಲಿ ಇನ್ಕ್ರೀಸಸ್. ಸೊ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಡಿಸೋಸಿಯೇಷನ್ ಎನರ್ಜಿ ಏನಾಗುತ್ತೆ ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇಲ್ಲಿ. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಕಂಪೇರ್ ಮಾಡೋದು. ಇವಾಗ H2 ತೊಗೊಂಡೆ ನಾನು, ಅದ್ರ ಜೊತೆಗೇನು H2+ ಮತ್ತು ಅದ್ರ ಜೊತೆಗೆ ಏನು ತೊಗೊಂಡೆ, H2-. ಸೊ ಇದು ಮೂರೂ ಸಹ ತೊಗೊಂಡಿದ್ದೆ ನಾನು ಇಲ್ಲಿ ಅಲ್ವಾ. ಸೊ ಇವಾಗ ಇಲ್ಲಿ ನೋಡೋಣ ನಾವು ಏನಾಗುತ್ತೆ ಬಾಂಡ್ ಆರ್ಡರ್ ಅಂತ ನೋಡಿದಾಗ ಏನಾಗುತ್ತೆ. ಸೊ ಇಲ್ಲಿ ಬಾಂಡ್ ಆರ್ಡರ್ ಇದಕ್ಕೆ ಏನು ಬಂತು, 1 ಬಂತು ಬಾಂಡ್ ಆರ್ಡರು. ಇದಕ್ಕೇನು ಬಂತು, 1/2 ಬಂತು. ಇದಕ್ಕೂ ಏನು ಬಂತು, 1/2 ಬಂತು. ಸೊ ಇದೆರಡರದ್ದು ಬಾಂಡ್ ಆರ್ಡರ್ ಸೇಮ್ ಇದೆ, ಬಟ್ ಇದೆರಡರದ್ದು ಏನಾಗುತ್ತೆ ಕಂಪೇರ್ ಮಾಡಿದಾಗ ಬಾಂಡ್ ಆರ್ಡರ್ ಯಾವುದ್ರದ್ದು ಜಾಸ್ತಿ ಇದೆ, ಆ್ಯಕ್ಚುಲಿ ಹೈಡ್ರೋಜನ್ ಬಾಂಡ್ ಆರ್ಡರ್ ಜಾಸ್ತಿ ಇದೆ. ಸೊ ಬಾಂಡ್ ಲೆಂತ್ ಯಾವುದ್ರದ್ದು ಜಾಸ್ತಿ ಇರುತ್ತೆ, H2+ ಮತ್ತು H2- ಬಾಂಡ್ ಲೆಂತ್ ಏನಾಗುತ್ತೆ ಕಂಪ್ಯಾರಿಟಿವ್ಲಿ ಆ್ಯಕ್ಚುಲಿ H2 ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಯಾವುದ್ರದ್ದು ಬಾಂಡ್ ಲೆಂತ್. ಅದೇ ಡಿಸೋಸಿಯೇಷನ್ ಎನರ್ಜಿ ತೊಗೊಂಡ್ರೆ, ಓಕೆ, ಡಿಸೋಸಿಯೇಷನ್ ಎನರ್ಜಿ ತೊಗೊಂಡ್ರೆ ಇದಕ್ಕೆ ಆಪೋಸಿಟ್ ಆಗುತ್ತೆ. ಸೊ H2 ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಯಾವುದಕ್ಕಿಂತ, H2+ ಮತ್ತು H2-ಗಿಂತ. ಸೊ ಈ ಥರ ಏನು ಮಾಡ್ಬೋದು ನಾವು ಕಂಪೇರ್ ಮಾಡ್ಬೋದು. ಸೊ ಫಸ್ಟ್ ಆಯಿತು ಹೈಡ್ರೋಜನ್ ಆಯಿತು. ಹೈಡ್ರೋಜನ್ ಆದಮೇಲೆ ನೆಕ್ಸ್ಟ್ ಯಾವ ತೊಗೊಳ್ಳೋಣ ನಾವು, ಹೀಲಿಯಂ ತೊಗೊಳ್ಳೋಣ. ಸೊ ಹೀಲಿಯಂ 2. ಸೊ ಹೀಲಿಯಂ ಅಂದ ತಕ್ಷಣ Z ಅಂದರೆ ಅಟಾಮಿಕ್ ನಂಬರ್ ಎಷ್ಟಿರುತ್ತೆ, ಆ್ಯಕ್ಚುಲಿ 2 ಇರುತ್ತೆ. ಸೊ ಹೀಲಿಯಂ ಮಾಲಿಕ್ಯೂಲ್ಸ್ ತೊಗೊಂಡಾಗ ನನಗೆ ಟೋಟಲಾಗಿ ಎಷ್ಟು ಎಲೆಕ್ಟ್ರಾನ್ ಸಿಗುತ್ತೆ, ನನಗೆ 2 + 2 4 ಎಲೆಕ್ಟ್ರಾನ್ ಸಿಗುತ್ತೆ. ಸೊ ಇದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ಥರ ಬರೀಬೋದು, σ1s2 σ1s*2 ಅಂದರೆ ಆಂಟಿ ಬಾಂಡಿಂಗಲ್ಲೂ 2 ಎಲೆಕ್ಟ್ರಾನ್ಸ್ ಇದೆ. ಸೊ ಬಾಂಡಿಂಗಲ್ಲೂ ಸಹ 2 ಎಲೆಕ್ಟ್ರಾನ್ಸ್ ಇದೆ. ಸೊ ಬಾಂಡ್ ಆರ್ಡರ್ ಬರೀಬೇಕಾದ್ರೆ ನಾನು ಯಾವ ಥರ ಬರೀತೀನಿ ನೋಡಿ. ಸೊ 2 - 2 / 2 ಇಟ್ ಬಿಕಮ್ಸ್ ಆ್ಯಕ್ಚುಲಿ 0. ಸೊ ಏನಾಗುತ್ತೆ ಬಾಂಡ್ ಆರ್ಡರ್ ಏನಾಗುತ್ತೆ ಇಲ್ಲಿ 0 ಬಂದಿದೆ. ಈ 0 ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಯಾವಾಗಲೂ ಬಾಂಡ್ ಆರ್ಡರ್ 0 ಬಂದರೆ ದಟ್ ಮಾಲಿಕ್ಯೂಲ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಇದೇನಾಗುತ್ತೆ, ಇದು ಎಕ್ಸಿಸ್ಟ್ ಆಗಲ್ಲ, ಡಸ್ ನಾಟ್ ಎಕ್ಸಿಸ್ಟ್. ಓಕೆ. ಸೊ ಯಾಕೆ ಸೊ 0 ಬಂದರೆ ಬಾಂಡ್ ಆರ್ಡರ್ ಏನು ಇಂಡಿಕೇಟ್ ಮಾಡುತ್ತೆ, ಆ ಮಾಲಿಕ್ಯೂಲ್ಸು ಎಕ್ಸಿಸ್ಟ್ ಆಗಲ್ಲ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ನೆಕ್ಸ್ಟು ಥರ್ಡ್ ಒನ್ ಹೋಗೋಣ ನಾವು. ಥರ್ಡ್ ಒನ್ಗೆ ಯಾವ್ದು ತೊಗೊಳ್ಳೋಣ ಅಂತಂದರೆ ಇಲ್ಲಿ, ಸೊ ಆಕ್ಸಿಜನಲ್ಲೇ ಬೇಡ, ಲೀಥಿಯಂ ಇವು ಮುಗಿಸ್ಕೊಬಿಡೋಣ ನಾವು. ಓಕೆ. ಸೊ ಲೀಥಿಯಂ ತೊಗೊಳ್ಳೋಣ ನಾವಿಲ್ಲಿ. ಸೊ ಲೀಥಿಯಂ 2 ತೊಗೊಳ್ಳೋಣ. ಸೊ ಲೀಥಿಯಮಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, ಅಟಾಮಿಕ್ ನಂಬರ್ ತೊಗೊಂಡಾಗ ನಾವು ಎಷ್ಟಿರುತ್ತೆ, 3 ಇರುತ್ತೆ. ಒಂದು ಲೀಥಿಯಂ ತೊಗೊಂಡ್ರೆ 3 ಎಲೆಕ್ಟ್ರಾನ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಟೋಟಲಾಗಿ ಲೀಥಿಯಂ ಮಾಲಿಕ್ಯೂಲ್ಸ್ ಅಂದರೆ ನನಗೆ ಟೋಟಲಾಗಿ 6 ಎಲೆಕ್ಟ್ರಾನ್ಸ್ ಇದೆ. ಆ್ಯಕ್ಚುಲಿ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ಥರ ಬರೀತೀನಿ ಅಂತಂದರೆ ನಾನು ನೋಡಿ, σ1s. ಓಕೆ, σ1s2. ನೆಕ್ಸ್ಟ್ σ1s ಆ್ಯಕ್ಚುಲಿ *2 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, σ2s2. ಟೋಟಲಾಗಿ ನೋಡಿ 2
4 6 ಆಯಿತು ಅಲ್ವಾ, ಟೋಟಲಾಗಿ 6 ಆಯಿತು. ನೆಕ್ಸ್ಟು ಬಾಂಡ್ ಆರ್ಡರ್ ಬರಿಬೇಕಾದ್ರೆ ನೋಡಿ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಓಕೆ, ಒಂದು ಬಾಂಡಿಂಗ್ ಇದೆ, ಇನ್ನೊಂದರಲ್ಲಿ ಆಂಟಿ ಬಾಂಡಿಂಗ್ ಇರೋದು. ಸೊ ಇದು ಕ್ಯಾನ್ಸಲ್ ಆಗೋಗ್ಬಿಡುತ್ತೆ, ನೀವು ಕನ್ಸಿಡರ್ ಮಾಡೋ ನೆಸಸರಿ ಇರೋದಿಲ್ಲ. ಯಾವಾಗಲೂ ಅಷ್ಟೇ ನೋಡಿ, 1s ಬಾಂಡಿಂಗು ಆಂಟಿ ಬಾಂಡಿಂಗು ಎರಡೂ ಸಹ ಫಿಲ್ ಆಗಿದ್ದರೆ ಅದೇನಾಗುತ್ತೆ, ಅದು ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ, ನಾವು ಕನ್ಸಿಡರ್ ಮಾಡೋ ನೆಸಸರಿ ಇರೋಲ್ಲ. ಓಕೆ, ಸೊ ಅದೇ ಥರ 2s ತೊಗೊಂಡಾಗ ಇನ್ನು ಹೈಯರ್ ಮಾಲಿಕ್ಯೂಲ್ಸ್ ಹೋಗ್ತಾ ಏನಾಗುತ್ತೆ, 2s ಆಂಟಿ ಬಾಂಡಿಂಗು ಎರಡೂ ಸಹ ಫಿಲ್ ಆಗಿದ್ರೆ ಅದು ಕ್ಯಾನ್ಸಲ್ ಆಗೋಗ್ಬಿಡುತ್ತೆ, ಅದನ್ನು ಕನ್ಸಿಡರ್ ಮಾಡಲ್ಲ ನಾವು. ಸೊ ಇವಾಗ ಇದೆರಡೂ ಸಹ ಏನಾಗಿದೆ ನೋಡಿ, ಒಂದಕ್ಕೊಂದು ಕ್ಯಾನ್ಸಲ್ ಆಗಿದೆ, ಉಳ್ಕೊಂಡಿದ್ದೇನೋ ಬಾಂಡಿಂಗ್ ಆರ್ಬಿಟಲ್ಸಲ್ಲಿ ಉಳ್ಕೊಂಡಿದೆ. ಸೊ ಎಷ್ಟಿದೆ, 2 ಇದೆ. ಸೊ ನಾನು ಆಂಟಿ ಬಾಂಡಿಂಗ್ ಆರ್ಬಿಟಲ್ಸ್ ತೊಗೊಳ್ಳಲ್ಲ, ಯಾಕೆಂದರೆ ಇಲ್ಲೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಇದನ್ನು 0 ಅಂತ ತೊಗೊತೀನಿ, /2 ಅಂತ ತೊಗೊಳ್ಳೋಣ. ಅವಾಗ ಏನಾಗುತ್ತೆ ನೋಡಿ, ಸೊ 2/2 ಇಟ್ ಬಿಕಮ್ಸ್ 1. ಇಲ್ಲ ನಾವು ಅದನ್ನು ಕನ್ಸಿಡರ್ ಮಾಡೋಣ, ಕನ್ಫ್ಯೂಸ್ ಆಗುತ್ತೆ ಅಂದರೆ ನೋಡಿ, 4 - 2 ಬಾಂಡಿಂಗಲ್ಲಿ 4 ಇದೆ, ಆಂಟಿ ಬಾಂಡಿಂಗಲ್ಲಿ 2 ಇದೆ, /2 ಅವಾಗ ಏನಾಗುತ್ತೆ, 2/2 ಇಟ್ ಈಸ್ ಈಕ್ವಲ್ ಟು 1 ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದ ಬಾಂಡ್ ಆರ್ಡರ್. ಸೊ ಬಾಂಡ್ ಆರ್ಡರ್ ಲೀಥಿಯಮ್ಗೆ ಎಷ್ಟು ಬಂತು, ನಮಗೆ 1 ಬಂತು. ಏನು ಇಂಡಿಕೇಟ್ ಮಾಡುತ್ತೆ, ಲೀಥಿಯಮ್ ಬಿಟ್ವೀನಲ್ಲಿ ಏನಿದೆ, ಸಿಂಗಲ್ ಬಾಂಡ್ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಬೆರಿಲಿಯಮ್ ತೊಗೊಳ್ಳೋಣ ನಾವು. ಸೊ ಬೆರಿಲಿಯಮ್ದು ಅಟಾಮಿಕ್ ನಂಬರು 4 ಬರುತ್ತೆ. ಸೊ ಬೆರಿಲಿಯಮ್ ಮಾಲಿಕ್ಯೂಲ್ಸ್ ಅಂದಾಗ ಎಷ್ಟಾಗುತ್ತೆ, ಅದು 4 × 2 8 ಎಲೆಕ್ಟ್ರಾನ್ಸ್ ಆಗುತ್ತೆ. ಎಲೆಕ್ಟ್ರಾನ್ ಕನ್ಫಿಗರೇಷನ್ ಯಾವ ಥರ ಬರೆಯೋದು, σ1s 2 σ1s ಸ್ಟಾರ್ 2 ಅಂದರೆ ಆಂಟಿ ಬಾಂಡಿಂಗು ಮತ್ತು σ2s ಓಕೆ 2 σ2s ಸ್ಟಾರ್ 2. ಓಕೆ, ಸೊ ದಿಸ್ ಇಸ್ ಎಲೆಕ್ಟ್ರಾನಿಕ್. ಇದನ್ನು ಸಿಂಪಲಾಗಿ ಯಾವ ಥರ ಬರಿಬೋದು, ಆಗಲೇ ಹೇಳ್ಕೊಟ್ಟಿದ್ದೆ ನಾನು, ಕೆ ಸ್ಟಾರ್ ಓಕೆ σ1 2 σ2 2. ಸೊ ನೆಕ್ಸ್ಟ್ ಇದು ಬಾಂಡ್ ಆರ್ಡರು. ಸೊ ಬಾಂಡ್ ಆರ್ಡರ್ ಇಲ್ಲಿ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ನಿಮಗೆ, ಬಾಂಡಿಂಗಲ್ಲಿ ಎಷ್ಟಿದೆ, 2 ಇದೆ, ಆಂಟಿ ಬಾಂಡಿಂಗಲ್ಲಿ ಎಷ್ಟಿದೆ, 2 ಇದೆ, 2 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಮತ್ತು ಬಾಂಡಿಂಗಲ್ಲಿ 2 ಇದೆ, ಆಂಟಿ ಬಾಂಡಿಂಗಲ್ಲಿ 2 ಇದೆ, 4 ಇದೆ. ಸೊ ಏನಾಗುತ್ತೆ ಇಲ್ಲಿ ನೋಡಿ, 0 ಬಂದುಬಿಡುತ್ತೆ ನಮಗೆ. ಇಲ್ಲ ನಾವು ಫುಲ್ಲು ಮಾಡಲೇಬೇಕು ಅಂತಂದರೆ ಬಾಂಡಿಂಗಲ್ಲಿ ಎಷ್ಟಿರುತ್ತೆ, 4 ಎಲೆಕ್ಟ್ರಾನ್ಸ್ ಇದೆ, ಆಂಟಿ ಬಾಂಡಿಂಗಲ್ಲಿ ಎಷ್ಟಿದೆ, 4 ಇದೆ, /2 ಮಾಡಿದಾಗ ಎಷ್ಟಾಗುತ್ತೆ, 0/2 ಇಟ್ ಈಸ್ ಈಕ್ವಲ್ ಟು 0. ಸೊ ಬಾಂಡ್ ಆರ್ಡರ್ 0 ಬಂದರೆ ನಾನು ಏನಂತ ಹೇಳಿದೆ ಆಗಲೇ, ಎಕ್ಸಿಸ್ಟ್ ಆಗಲ್ಲ. ಸೊ ಈ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಸ್ಟೇಬಲ್ ಬಾಂಡ್ ಫಾರ್ಮೇಷನ್ ಆಗೋದಿಲ್ಲ ಇದರಲ್ಲಿ. ಓಕೆ, ಸ್ಟೇಬಲ್ ಫಾರ್ಮೇಷನ್ ಆಗಲ್ಲ. ನೆಕ್ಸ್ಟು 5th ಒನ್ ನೋಡೋಣ. ನೆಕ್ಸ್ಟು ನಾವು ಬೋರಾನ್ ಮಾಲಿಕ್ಯೂಲ್ಸ್ ತೊಗೊಳ್ಳೋಣ. ಓಕೆ, ಬೋರಾನ್ ಮಾಲಿಕ್ಯೂಲ್ಸ್ ತೊಗೊಳ್ಳೋಣ, B2 ಅಲ್ವಾ. ಸೊ ಬೋರಾನ್ದು Z ಇಟ್ ಈಸ್ ಈಕ್ವಲ್ ಟು ಎಷ್ಟು, 5 ಇರುತ್ತೆ. ಸೊ ಇಲ್ಲಿ 2 ಬೋರಾನ್ ಇರೋದ್ರಿಂದ ಏನಾಗುತ್ತೆ, 10 ಆಗುತ್ತೆ. 10ನ್ನು ಯಾವ ಥರ ಬರಿಬೋದು ನೋಡಿ, B2 ಬೋರಾನ್ದು ಎಷ್ಟು ಬರೋದು, ಕೆ ಸ್ಟಾರ್, ಅಲ್ಲಿಗೆ 4 ಆಗೋಯಿತು, σ1 ಓಕೆ σ1 2 ನೆಕ್ಸ್ಟ್ σ2 ಸ್ಟಾರ್ 2 ಸ್ಟಾರ್ ಹಾಕ್ಕೊಳ್ಳೋಣ ನಮಗೆ, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ ಅಲ್ವಾ, ಅದಕ್ಕೇ π1 ಇಟ್ ಈಸ್ ಈಕ್ವಲ್ ಟು π2. ಇದೆರಡುವೇ ನೋಡಿ ಹೇಳ್ಕೊಡ್ತೀನಿ. ಫಸ್ಟು ನೋಡಿ 2 2 4 ಆಯಿತು, 2 2 4 4 5 6 7 8 ಆಯಿತು. ಇನ್ನು ಎಷ್ಟು ಉಳ್ಕೊಂತ ಆ್ಯಕ್ಚುಲಿ 10 ಎಷ್ಟು ಉಳ್ಕೊಂತು, ಇನ್ನು 2 ಉಳ್ಕೊಂತು, 2 ಸಹ ಇಲ್ಲಿ ಬರಿಬೇಕು. ಸೊ ಎರಡರಲ್ಲೂ ಸಹ ಏನಾಗುತ್ತೆ, ಇಲ್ಲಿ 1 1 ಇರುತ್ತೆ ಅಂತ. ಓಕೆ, ಎರಡು ಈಕ್ವಲ್ ಎನರ್ಜಿ ಇರೋದ್ರಿಂದ ಏನಾಗುತ್ತೆ, ಒಂದೊಂದು ಆರ್ಬಿಟಲ್ ಫಸ್ಟು 1 1 ಬರುತ್ತೆ, ಸೆಕೆಂಡ್ 1 ಆಮೇಲೆ ಈ ಥರ ಆಗುತ್ತೆ, ಥರ್ಡ್ 4th ಈ ಥರ ಆಗಿ ಫಿಲ್ ಆಗುತ್ತೆ. ಇದು π1 π2 ಓಕೆ, ಈ ಥರ ಫಿಲ್ ಆಗುತ್ತೆ ಇಲ್ಲಿ. ಸೊ ಏನಾಯಿತು, ನೆಕ್ಸ್ಟ್ ನೋಡೋಣ, ಬಾಂಡ್ ಆರ್ಡರ್ ನೋಡೋಣ. ಬಾಂಡ್ ಆರ್ಡರಲ್ಲಿ ಕೆ ಸ್ಟಾರ್ ನಾನು ತೊಗೊಳ್ಳಲ್ಲ, ಅದು ಅಲ್ಲೇ ಕ್ಯಾನ್ಸಲ್ ಆಗುತ್ತೆ, ಕನ್ಸಿಡರ್ ಮಾಡೋದು ಬೇಡ. ಮತ್ತು ಇಲ್ಲಿ ನೋಡಿ, ಇದೆರಡೂ ಸಹ ಕ್ಯಾನ್ಸಲ್ ಆಗುತ್ತೆ, ಅದು ನಮ್ಗೆ ಗೊತ್ತಾಗುತ್ತೆ. ಬಟ್ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ ತೊಗೊಳ್ಳಿ, ಬಾಂಡಿಂಗಲ್ಲಿ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಟೋಟಲಾಗಿ ಎಷ್ಟಾಯಿತು, 4 ಆಯಿತು, ಆಂಟಿ ಬಾಂಡಿಂಗಲ್ಲಿ 2 ಆಯಿತು, /2 ಅಂದರೆ 2/2 ಇಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು, ಅಲ್ಲಿಗೆ 1 ಬಂತು. ಓಕೆ, ಸೊ ಎಷ್ಟು ಬಂತು, ಬಾಂಡ್ ಆರ್ಡರ್ 1 ಬಂತು. ಓಕೆ, ನೆಕ್ಸ್ಟ್ 6th ಒನ್ ನೋಡೋಣ, ಕಾರ್ಬನ್ ಮಾಲಿಕ್ಯೂಲ್ಸ್. ಸೊ C2 ತೊಗೊಳ್ಳೋಣ. ಕಾರ್ಬನ್ದು Z ಈಕ್ವಲ್ ಟು ಎಷ್ಟು ಬರುತ್ತೆ, ಇಲ್ಲಿ 6 ಬರುತ್ತೆ. ಸೊ C2 ಇರೋದ್ರಿಂದ ಏನಾಗುತ್ತೆ, ನನಗೆ ಅದು 12 ಆಗುತ್ತೆ. ಸೊ ಎಲೆಕ್ಟ್ರಾನ್ಸ್ ಎಷ್ಟು ಬಂತು, 12 ಬಂತು. ಸೊ ಇದು ಬರಿಬೇಕಾದ್ರೆ ಏನು ಬರಿತೀನಿ ನಾನು, ಕೆ ಸ್ಟಾರ್ ಬರೆಯೋಣ. ಸೊ ಅಲ್ಲಿಗೆ ಏನಾಯಿತು, ಬಾಂಡಿಂಗ್. ನೆಕ್ಸ್ಟು σ1 σ2 ಸ್ಟಾರ್ ಬರ್ಕೊತೀನಿ. ನೆಕ್ಸ್ಟು π1 ಈಕ್ವಲ್ ಟು π2. ಇವು ಫಿಲ್ ಮಾಡ್ಕೊಂಡು ಹೋಗೋಣ. ಇದರಲ್ಲಿ ಏನಾಗುತ್ತೆ, 4 ಇಲ್ಲಿ ಬರೆಯೋದಿಲ್ಲ, 4 5 6 7 8 ಓಕೆ, 8 ಆದಮೇಲೆ ಇಲ್ಲಿ ಟೋಟಲಾಗಿ 4 ಬರಿಬೋದು ನಾವು, 4 ಅಲ್ಲಿಗೆ ಎಷ್ಟಾಯಿತು, 12 ಆಯಿತು ಅಲ್ವಾ, ಟೋಟಲಾಗಿ 12 ಆಯಿತು. ಸೊ ನೆಕ್ಸ್ಟು ಇದು ಬರಿಬೇಕಾದ್ರೆ, ಬಾಂಡ್ ಆರ್ಡರ್ ಬರಿಬೇಕಾದ್ರೆ ನೋಡಿ, ಸೊ ಇದೆರಡನ್ನೂ ಸಹ ಕನ್ಸಿಡರ್ ಮಾಡಲ್ಲ, ಕೇನ ನಾನು ಇದು ಕನ್ಸಿಡರ್ ಮಾಡಿದಾಗ 2 4 ಎಷ್ಟಾಯಿತು, 6 -2 ಬಾಂಡಿಂಗಲ್ಲಿ ಎಷ್ಟಿದೆ, 6 ಎಲೆಕ್ಟ್ರಾನ್ಸ್ ಇದೆ, ಆಂಟಿ ಬಾಂಡಿಂಗಲ್ಲಿ ಎಷ್ಟಿದೆ, 2 ಇದೆ, /2. ಸೊ ಏನಾಯ್ತು, ಅಲ್ಲಿಗೆ 4 /2 ಇಟ್ ಈಸ್ ಈಕ್ವಲ್ ಟು 2.
ಓಕೆ, ದಟ್ ಈಸ್ ಈಕ್ವಲ್ ಟು 2. ಸೊ ಏನಂತ ಇಂಡಿಕೇಟ್ ಮಾಡುತ್ತೆ ಆ್ಯಕ್ಚುಲಿ ಕಾರ್ಬನ್ ನಡುವೆ ಏನಿದೆ ಡಬಲ್ ಬಾಂಡ್ ಫಾರ್ಮೇಷನ್ ಇದೆ ಅಂತ. ನೆಕ್ಸ್ಟ್ 7th ಒನ್ ಹೋಗೋಣ ನಾವು. 7th ಒನ್ನು ನೈಟ್ರೋಜನ್ ಮಾಲಿಕ್ಯೂಲ್ಸ್. ಸೊ ಒಂದು ನೈಟ್ರೋಜನ್ ಅಂದರೆ Z ಇಟ್ ಈಸ್ ಈಕ್ವಲ್ ಟು 7 ಇರುತ್ತೆ. ಇಲ್ಲಿ 2 ನೈಟ್ರೋಜನ್ ಇರೋದ್ರಿಂದ 14 ಆಗುತ್ತೆ ಅಲ್ವಾ. ಸೊ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ 14. ಬರಿಬೇಕಾದ್ರೆ ಏನು ಮಾಡ್ತೀವಿ K1, ಓಕೆ K2, ನೆಕ್ಸ್ಟ್ ಸಿಗ್ಮಾ 1, ಅದಾದಮೇಲೆ ಏನು ಮಾಡ್ತೀವಿ ನಾವು ಸಿಗ್ಮಾ 2 ಸ್ಟಾರು, ಇಲ್ಲಿಗೂ ಹಾಕೊಳ್ಳೋಣ ಆಂಟಿ ಬಾಂಡಿಂಗು ಇಂಡಿಕೇಟ್ ಮಾಡುತ್ತೆ, ಗೊತ್ತಾಗುತ್ತೆ ನಮ್ಗೆ ಅವಾಗ. ನೆಕ್ಸ್ಟು pi1 ಈಕ್ವಲ್ ಟು pi2. ಓಕೆ, ಸೊ ಇಲ್ಲಿಂದ ಇದಕ್ಕೆ ನಾನು 2 ಅಂತ ಬರೆಯಲ್ಲ, ಟೋಟಲಾಗಿ 4 ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ 2, 5, 6, 7, 8 ಜೊತೆಗೆ ಇಲ್ಲೇನಾಗಿದೆ 4 ಇದೆ. 8 ಆದಮೇಲೆ 4 ಅಂತಂದರೆ ಎಷ್ಟಾಯ್ತು ಅಲ್ಲಿಗೆ 12 ಆಯಿತು. ಸೊ 12 ಆದಮೇಲೆ ನೆಕ್ಸ್ಟು ಇನ್ನೂ ಎಷ್ಟು ಬರಿಬೇಕು ನಾವು 2 ಬರಿಬೇಕಲ್ವ. ಸೊ ಏನಾಗುತ್ತೆ ಇಲ್ಲಿ ಸಿಗ್ಮಾ 3 2. ಓಕೆ, ಸಿಗ್ಮಾ 3 2. ಸೊ ಇದು ಸಹ ಬಾಂಡಿಂಗ್ ಏನೇ ಇದುವೆ. ಸೊ ನೆಕ್ಸ್ಟು ಬಾಂಡ್ ಆರ್ಡರ್ ಬರಿಬೇಕಾದ್ರೆ ಏನಾಗುತ್ತೆ ನೋಡಿ, ಕೆಗೆ ಬರೆಯೋದಿಲ್ಲ, ಅದು ಕ್ಯಾನ್ಸಲ್ ಆಗುತ್ತೆ. ನೀವು ಸಿಗ್ಮಾ 1 ಸಿಗ್ಮಾ 2ಗೂ ಬರೆಯೋಂಗಿಲ್ಲ, ಕ್ಯಾನ್ಸಲ್ ಆಗುತ್ತೆ. ಬಟ್ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡು, ಸೊ 2 ಇದೆ, 4 ಎಷ್ಟಾಯಿತು 6, ಇಲ್ಲೊಂದು 2 ಇದೆ, 6 7 8, 8 ಮೈನಸ್ 2 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 6/2 3. ಸೊ ನೈಟ್ರೋಜನ್ ನಡುವೆ ಏನಾಗಿದೆ ಇಲ್ಲಿ ತ್ರಿಬಲ್ ಬಾಂಡ್ ಇದೆ. ಬಾಂಡ್ ಆರ್ಡರ್ ಎಷ್ಟು ಬಂತು ಇಲ್ಲಿ 3 ಬಂತು. ಈ ಥರ ಬಾಂಡ್ ಆರ್ಡರ್ನ ಫೈಂಡ್ ಔಟ್ ಮಾಡೋದು. ನೆಕ್ಸ್ಟು ಹೋಗೋಣ ಆಕ್ಸಿಜನ್ ಮಾಲಿಕ್ಯೂಲ್ಸ್. ಸೊ ಆಕ್ಸಿಜನ್ದು Z ಎಷ್ಟಿರುತ್ತೆ ಆ್ಯಕ್ಚುಲಿ 8 ಇರುತ್ತೆ. ಸೊ ಇಲ್ಲಿ ಟೋಟಲಾಗಿ 2 ಆಕ್ಸಿಜನ್ ಇರೋದ್ರಿಂದ ಎಷ್ಟು ಬರುತ್ತೆ ನಮಗೆ 16 ಎಲೆಕ್ಟ್ರಾನ್ಸ್ ಬರುತ್ತೆ. ಸೊ 16 ಎಲೆಕ್ಟ್ರಾನ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಬೇಕು ನೋಡಿ. ನೈಟ್ರೋಜನ್ವರೆಗೂ ಸಹ ಏನಾಗ್ತಾ ಇದೆ ನೋಡಿ, ಇಲ್ಲಿ ಸಿಗ್ಮಾ 1 ಸಿಗ್ಮಾ 2 ಆದಮೇಲೆ ಪೈಗೆ ಹೋದು, ನೆಕ್ಸ್ಟ್ ಸಿಗ್ಮಾ 3 ಬಂದು. ಬಟ್ ಇಲ್ಲೇನು ಚೇಂಜಸ್ ಆಗುತ್ತೆ ಅಂತಂದರೆ ಫಸ್ಟು ಸಿಗ್ಮಾ 3 ಬರಬೇಕು, ಅದಾದಮೇಲೆ pi1 pi2 ಬರಬೇಕು. ಸೊ ಬರ್ದು ನೋಡೋಣ ನೋಡಿ. ಓಕೆ ಕೆ ಬರೀತೀನಿ ನಾನು, K1 K2 ಇಲ್ಲೊಂದು ಸ್ಟಾರ್ ಹಾಕೊಳ್ಳೋಣ. ಅದಾದಮೇಲೆ ಸಿಗ್ಮಾ 1 ಸಿಗ್ಮಾ 2 ಓಕೆ ಸ್ಟಾರ್. ನೆಕ್ಸ್ಟು ನೋಡಿ ಇಲ್ಲೇ ಕನ್ಫ್ಯೂಸ್ ಆಗೋದು ನಮಗೆ. ಇಲ್ಲಿ ಏನು ಬರಬೇಕು ಇಲ್ಲಿ, ಸೊ ಸಿಗ್ಮಾ ಪೈ ಯಾವುದಕ್ಕೆ ಬರೀತಾ ಇದ್ದೋ ನೈಟ್ರೋಜನ್ವರೆಗೂ ಪೈ ಬರೀತಾ ಇದ್ದೋ. ಬಟ್ ಇಲ್ಲೇನಿದೆ ಆಕ್ಸಿಜನ್ ಫ್ಲೋರಿನ್ಗೆ ಬೇರೆ ಥರ ಅಲ್ವಾ, ಫಸ್ಟು ಸಿಗ್ಮಾ 3 ಬರಿಬೇಕು. ಓಕೆ, ಸಿಗ್ಮಾ 3 ಬರಿಬೇಕು. ನೋಡೋಣ ಇವಾಗ 2 2 ಕೇಲಿ ಎಷ್ಟಾಯಿತು 4 ಆಯಿತು, 5 6 7 8 9 10 ಆಯಿತು. ಓಕೆ 10 ಆಯಿತು. ನೆಕ್ಸ್ಟು pi1 ಈಕ್ವಲ್ ಟು pi2 ಇಲ್ಲಿ ಎಷ್ಟಾಗುತ್ತೆ 4 ಬರ್ತೀನಿ. ಸೊ 4 ಬರ್ದಾಗ ಎಷ್ಟಾಯ್ತು ಅಲ್ಲಿಗೆ, ಸೊ ಇಷ್ಟಕ್ಕೆ ಎಷ್ಟಾಯಿತು ಇಲ್ಲಿ 4 5 6 7 8 9 10 10 + 4 14 ಆಯಿತು. ಇನ್ನು ಎಷ್ಟು ಬರಿಬೇಕು ನಾನು 2 ಬರಿಬೇಕು. ಇಲ್ಲೇನಾಗುತ್ತೆ ನೋಡಿ pi3 ಈಕ್ವಲ್ ಟು pi4. ಆಂಟಿ ಬಾಂಡಿಂಗ್ ಫಸ್ಟ್ ಪೈದು ಬಂದುಬಿಡುತ್ತೆ. ಸೊ 2 ಬರದೆ. ಓಕೆನಾ. ಸೊ ನೆಕ್ಸ್ಟ್ ಇವಾಗ ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡಬೇಕು. ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡಬೇಕಾದ್ರೆ ಕೆ ತೊಗೊಳೋದಿಲ್ಲ, ಆವಾಗಲಿಂದ ಹೇಳ್ತಾ ಇದ್ದೀನಿ ನಾನು. ಸೊ ಬಾಂಡಿಂಗ್ ಆರ್ಬಿಟಲ್ಸಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಟೋಟಲಾಗಿ 2. ಓಕೆ 2 ಆದಮೇಲೆ 2 4 4 + 4 ಎಷ್ಟಾಯಿತು 8. ಸೊ 8 ಮೈನಸ್ 2 ಇದೆ ಇಲ್ಲಿ, ಮತ್ತು ಇಲ್ಲಿ 2 ಇದೆ. ಸೊ 4 ಡಿವೈಡೆಡ್ ಬೈ 2. ಸೊ ಏನಾಯಿತು 4 ಡಿವೈಡೆಡ್ ಬೈ 2 ಅಂತಂದರೆ ಅಲ್ಲಿಗೆ 2. ಬಾಂಡ್ ಆರ್ಡರ್ ಎಷ್ಟು ಬಂತು 2 ಬಂತು. ಸೊ ಬಾಂಡ್ ಆರ್ಡರ್ 2 ಬಂತು ಅಂತಂದರೆ ಆಕ್ಸಿಜನ್ ನಡುವೆ ಯಾವ ಬಾಂಡ್ ಇದೆ ಇಲ್ಲಿ ಆ್ಯಕ್ಚುಲಿ ಡಬಲ್ ಬಾಂಡ್ ಫಾರ್ಮೇಷನ್ ಆಗಿದೆ ಅಂತ. ಸೊ ಆಕ್ಸಿಜನ್ದು ಇನ್ನೂ ಕೆಲವು ಇರುತ್ತೆ ಆ್ಯಕ್ಚುಲಿ ಈ ಬಾಂಡ್ ಆರ್ಡರು, ಅದನ್ನೆಲ್ಲ ಕಂಪೇರ್ ಮಾಡಬೇಕಾದ್ರೆ ನೋಡಿ ಆಕ್ಸಿಜನ್ದು. ಸೊ O2 ಫಸ್ಟೇ ಆಗಿದೆ ಅಲ್ವಾ, O2 ಪ್ಲಸ್ O2 ಮೈನಸ್. ಓಕೆ, ಆಕ್ಸಿಜನ್ 2 ಮೈನಸ್. ಇಷ್ಟು ಸಹ ನಾವು ತೊಗೊತೀನಿ ಇವಾಗ. ಸೊ ಫಸ್ಟು ಆಕ್ಸಿಜನ್ ಪ್ಲಸ್ ತೊಗೊಳ್ಳೋಣ. ಸೊ ಇಲ್ಲೇನಾಗಿದೆ ನೋಡಿ, ಆಕ್ಸಿಜನ್ ತೊಗೊಂಡಾಗ ಬರೀ ಆಕ್ಸಿಜನ್ ತೊಗೊಂಡಾಗ ಎಷ್ಟಿತ್ತು ನನಗೆ ಎಲೆಕ್ಟ್ರಾನು 16 ಎಲೆಕ್ಟ್ರಾನ್ಸ್ ಇತ್ತು. ಈ 16 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ, ಇಲ್ಲಿ ಆಂಟಿ ಬಾಂಡಿಂಗಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. ಸೊ ಪ್ಲಸ್ ಅಂದರೆ ಏನು ಇಂಡಿಕೇಟ್ ಮಾಡುತ್ತೆ, ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತಾಯಿದ್ವಿ. ಯಾವುದರಿಂದ ರಿಮೂವ್ ಮಾಡ್ತಾಯಿದ್ವಿ, ಇದು ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಯಾವುದನ್ನ ರಿಮೂವ್ ಮಾಡ್ತಾಯಿದ್ವಿ, ಆಂಟಿ ಬಾಂಡಿಂಗಿಂದ ರಿಮೂವ್ ಮಾಡ್ತಾಯಿದ್ವಿ ಅಲ್ವಾ. ಪೈದು ಆಂಟಿ ಬಾಂಡಿಂಗಿಂದ ರಿಮೂವ್ ಮಾಡ್ತಾಯಿದ್ವಿ. ಸೊ ಇಲ್ಲಿ ಬರಿಬೇಕಾದ್ರೆ ಏನು ಮಾಡ್ತೀವಿ ನೋಡಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು K1 ಸೇಮ್ ಇರುತ್ತೆ, K2 ಸ್ಟಾರ್ ಸೇಮ್ ಇರುತ್ತೆ ಅಲ್ವಾ. ಸಿಗ್ಮಾ 1 ಮತ್ತು ಸಿಗ್ಮಾ 2ನೂ ಸಹ ಸೇಮ್ ಇರುತ್ತೆ, ಸಿಗ್ಮಾ 3ನೂ ಸಹ ಸೇಮ್ ಆಗುತ್ತೆ ನಮಗೆ. ಸೊ pi1 ಈಕ್ವಲ್ ಟು pi2 ಇಲ್ಲೆಷ್ಟು ಟೋಟಲಾಗಿ 4 ಎಲೆಕ್ಟ್ರಾನ್ಸು. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ pi3 ಈಕ್ವಲ್ pi4. ಸೊ ಇಲ್ಲೇನಾಗುತ್ತೆ ನೋಡಿ, ಇಲ್ಲೇನಾಗುತ್ತೆ 1 ಎಲೆಕ್ಟ್ರಾನ್. ಯಾವುದಾದ್ರೂ ಒಂದು ಆರ್ಬಿಟಲ್ಸಲ್ಲಿ 1 ಎಲೆಕ್ಟ್ರಾನ್, pi3 ಆದರೂ ಇರ್ಬೋದು, pi4 ಇರ್ಬೋದು. ಸೊ 1 ಎಲೆಕ್ಟ್ರಾನ್ ಇರುತ್ತೆ. ಸೊ ಆಕ್ಸಿಜನ್ ಪ್ಲಸ್ಗೆ ಎಷ್ಟು ಟೋಟಲಾಗಿ 15 ಎಲೆಕ್ಟ್ರಾನ್ಸ್. ಬೇಕಾದ್ರೆ ಕೌಂಟ್ ಮಾಡ್ಕೊಳ್ಳಿ. ದಿಸ್ ಇಸ್ ದ 4 5 6 7 8 9 10 14 15 ಎಲೆಕ್ಟ್ರಾನ್ಸ್. ಸೊ ಇನ್ನು ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡೋದಾದರೆ, ಸೊ ಕೆದು ಬಿಟ್ಬಿಡೋಣ ನಾವು 2 4 8. ಸೊ 8 ಆಗೇ ಉಳ್ಕೊಂತು. ಬಟ್ ಆಂಟಿ ಬಾಂಡಿಂಗಿಂದ 1 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ದೀವಿ. ಸೊ ಇಲ್ಲೇನಾಗುತ್ತೆ 3 ಬರುತ್ತೆ ಡಿವೈಡೆಡ್ ಬೈ 2. ಸೊ ಎಷ್ಟಾಯಿತು ಅಲ್ಲಿಗೆ
8ಅಲ್ಲಿ 3 ಹೋದರೆ ಎಷ್ಟಾಗುತ್ತೆ 5. ಸೊ 5 ಡಿವೈಡೆಡ್ ಬೈ 2 ಅಂತಂದರೆ 2.5. ಸೊ ಆಕ್ಸಿಜನ್ಗೆ ಎಷ್ಟು ಬಂತು ಬಾಂಡ್ ಆರ್ಡರು ನಮಗೆ 2 ಬಂದಿತ್ತು, ಇದರಲ್ಲಿ ಏನಾಗಿದೆ 2.5 ಆಗಿದೆ. ನೆಕ್ಸ್ಟ್ ನೋಡೋಣ ಆಕ್ಸಿಜನ್ ಮೈನಸ್. ಸೊ ಇಲ್ಲೇನಾಗುತ್ತೆ, ಒಂದು ಎಲೆಕ್ಟ್ರಾನ್ ಏನು ಮಾಡ್ತಾ ಇದ್ವಿ ಅಡಿಷನ್ ಮಾಡ್ತಾ ಇದ್ವಿ. ಸೊ 16 ಇತ್ತು, ಆಕ್ಸಿಜನ್ ಎಷ್ಟಿತ್ತು ನಮಗೆ 16 ಇತ್ತು. ಸೊ ಇದೇನಾಗುತ್ತೆ ಇಲ್ಲಿ 17 ಆಗುತ್ತೆ. ಒಂದು ಎಲೆಕ್ಟ್ರಾನ್ ಎಲ್ಲಿಗೆ ಅಡಿಷನ್ ಮಾಡ್ತಾ ಇದ್ದೀವಿ ನೋಡಿ, ನಾವು ಒಂದು ಎಲೆಕ್ಟ್ರಾನ್ನ ನಾವು ಆಂಟಿ ಬಾಂಡಿಂಗಿಗೆ ಅಡಿಷನ್ ಮಾಡ್ತಾ ಇದ್ದೀವಿ ನಾವು. ಓಕೆ, ಸೊ ಬರಿಬೇಕಾದ್ರೆ ಏನು ಮಾಡ್ತೀವಿ, ಕೆ ಹಾಗೆ ಬರ್ಕೊತೀವಿ, K1 K2 ಸ್ಟಾರ್ ಹಾಗೇ ಇರುತ್ತೆ, ಸಿಗ್ಮಾ 1 ಸಿಗ್ಮಾ 2 ಸ್ಟಾರು. ನೆಕ್ಸ್ಟ್ ಏನು ಮಾಡ್ತೀವಿ ಸಿಗ್ಮಾ 3. ಸೊ 2 ಇಲ್ಲೂ 2 ಎಲೆಕ್ಟ್ರಾನ್ಸು, ಇಲ್ಲೂ 2 ಎಲೆಕ್ಟ್ರಾನ್ಸ್. ಇದಾದಮೇಲೆ ಏನಾಗುತ್ತೆ ನೋಡಿ, π1 ಈಕ್ವಲ್ ಟು π2. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಬರೀತೀವಿ ನಾವು 4 ಎಲೆಕ್ಟ್ರಾನ್ಸ್ ಬರೀತೀವಿ. ನೆಕ್ಸ್ಟ್ ನೋಡಿ π3 ಈಕ್ವಲ್ ಟು π4. ದಿಸ್ ಇಸ್ ದ ಆಂಟಿ ಬಾಂಡಿಂಗ್. ಸೊ ಇಲ್ಲೇನು ಮಾಡ್ತೀವಿ 3 ಬರೀತೀವಿ. ಕೌಂಟ್ ಮಾಡಿ ನೋಡೋಣ, 4 5 6 7 8 9 10 14 ಪ್ಲಸ್ 3 ಎಷ್ಟಾಯಿತು 17 ಎಲೆಕ್ಟ್ರಾನ್ ಆಯಿತು. ಸೊ ನೆಕ್ಸ್ಟ್ ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡಬೇಕಾದ್ರೆ ನೋಡಿ 8 ಎಲೆಕ್ಟ್ರಾನ್ಸ್ ಆಗಿ ಉಳ್ಕೊಂತು, ಪ್ಲಸ್ ಮೈನಸ್ ಅದ್ರ ಜೊತೆಗೆ ಏನಾಯಿತು ನೋಡಿ ಆಂಟಿ ಬಾಂಡಿಂಗಲ್ಲಿ ಒಂದು ಇನ್ಕ್ರೀಸ್ ಆಗುತ್ತೆ. ಓಕೆ, 2 ಪ್ಲಸ್ 3 ಎಷ್ಟಾಯಿತು ಇಲ್ಲಿಗೆ 5 ಡಿವೈಡೆಡ್ ಬೈ 2. ಓಕೆ, ಸೊ ಏನಾಯಿತು ಅಲ್ಲಿಗೆ 3 ಡಿವೈಡೆಡ್ ಬೈ 2 ಬಂತು. ಸೊ 1.5 ಬಾಂಡ್ ಆರ್ಡರ್ ಎಷ್ಟು ಬಂತು 1.5. ಸೊ ಇನ್ನೊಂದು ಯಾವ ಮಾಲಿಕ್ಯೂಲ್ಸ್ ತೊಗೋಬೇಕು, ಆಕ್ಸಿಜನ್ 2 ಮೈನಸ್. ಸೊ ಆಕ್ಸಿಜನ್ನು 2 ಮೈನಸ್. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಆ್ಯಡ್ ಮಾಡ್ತಾ ಇದ್ದೀವಿ, ಆಕ್ಸಿಜನ್ ಅಂದರೆ 16 ಇರುತ್ತೆ, 2 ಮೈನಸ್ ಅಂತಂದರೆ 2 ಎಲೆಕ್ಟ್ರಾನ್ ಆ್ಯಡ್ ಮಾಡ್ತಾ ಇದ್ದೀವಿ. ಅಲ್ಲಿಗೆ ಎಷ್ಟಾಗುತ್ತೆ ಟೋಟಲಾಗಿ 18 ಎಲೆಕ್ಟ್ರಾನ್ ಆಗುತ್ತೆ. ಸೊ ಇದನ್ನು ಬರಿಬೇಕಾದ್ರೆ ಹೇಗೆ K1 ಹಾಗೆ ಬರೀತೀವಿ, K2 ಹಾಗೆ ಇರುತ್ತೆ ಅಲ್ವಾ. ನೆಕ್ಸ್ಟ್ ಸಿಗ್ಮಾ 1 ಸಿಗ್ಮಾ 2 ಸ್ಟಾರು, ನೆಕ್ಸ್ಟ್ ಸಿಗ್ಮಾ 3. ಅದಾದಮೇಲೆ ಯಾವ್ದು ತೊಗೊತೀವಿ ಇಲ್ಲಿ π1 π2 ಇದೆಲ್ಲ ಸೇಮ್ ಇರುತ್ತೆ, ಏನು ಚೇಂಜಸ್ ಆಗೋಲ್ಲ. ಸೊ ಇಲ್ಲಿ 2 ಇಲ್ಲಿ 2 ಓಕೆ, ಇಲ್ಲಿ 2 ಇಲ್ಲಿ 4. ಟೋಟಲಾಗಿ ಇವಾಗ ಎಷ್ಟಾಯಿತು ನೋಡಿ, ಇದು 4 5 6 7 8 9 10 14 ಆಯಿತು. ಒಟ್ಟು ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು 18 ಇರಬೇಕು. ಅಂದರೆ π3 ಈಕ್ವಲ್ ಟು π4. ಇಲ್ಲಿ ಏನಾಗುತ್ತೆ ನೋಡಿ 4 ಎಲೆಕ್ಟ್ರಾನ್ಸ್ ಬರುತ್ತೆ. ಇವಾಗ ಏನಾಯಿತು ಟೋಟಲಾಗಿ 18 ಎಲೆಕ್ಟ್ರಾನ್ಸ್ ಆಯಿತು. ಸೊ ಇದೇನಾಗಿದೆ ನೋಡಿ, ಆಂಟಿ ಬಾಂಡಿಂಗಿಗೆ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಇನ್ನು ಬಾಂಡ್ ಆರ್ಡರ್ ಮಾಡಬೇಕಾದ್ರೆ ಬಾಂಡಿಂಗಲ್ಲಿ ಸೇಮ್ ಎಲೆಕ್ಟ್ರಾನ್ ಉಳ್ಕೊಂತು ನಮಗೆ, ಬಟ್ ಆಂಟಿ ಬಾಂಡಿಂಗಲ್ಲಿ ಎಷ್ಟಾಯಿತು ನೋಡಿ, ಇದು 2 ಪ್ಲಸ್ 4 ಎಷ್ಟಾಯಿತು 6 ಡಿವೈಡೆಡ್ ಬೈ 2. ಸೊ ಏನಾಯ್ತು ಇಲ್ಲಿ 2/2 ಇಟ್ ಈಸ್ ಈಕ್ವಲ್ ಟು 1 ಆಯಿತು. ಸೊ ಬಾಂಡ್ ಆರ್ಡರ್ ಎಷ್ಟು ಬಂತು 1 ಬಂತು. ಸೊ ಬಾಂಡ್ ಆರ್ಡರ್ ನೋಡೋದಾದರೆ ಸೊ ಫಸ್ಟ್ 1 ಆಕ್ಸಿಜನ್ ತೊಗೊಳ್ಳೋಣ, ನೆಕ್ಸ್ಟ್ ಆಕ್ಸಿಜನ್ನು ಪ್ಲಸ್ ತೊಗೊಳ್ಳೋಣ, ನೆಕ್ಸ್ಟ್ ಆಕ್ಸಿಜನ್ ಮೈನಸ್, ಅದಾದಮೇಲೆ ಆಕ್ಸಿಜನ್ನು 2 ಮೈನಸ್. ಸೊ ಆಕ್ಸಿಜನ್ಗೆ ಎಷ್ಟಿತ್ತು ನೋಡಿ, ಇಲ್ಲ ಆಕ್ಸಿಜನ್ಗೆ 2 ಇತ್ತು, ಆಕ್ಸಿಜನ್ 2 ಪ್ಲಸ್ ತೊಗೊಂಡಾಗ ಏನಾಯಿತು ನೋಡಿ 2.5 ಆಯಿತು, 2.5 ಆಯಿತು. ನೆಕ್ಸ್ಟಿಗೆ 1.5 ಬಂತು, ಆಮೇಲೆ 1 ಬಂತು. ಇವಾಗ ಡಿಸೋಸಿಯೇಷನ್ ಎನರ್ಜಿ. ಓಕೆ, ಡಿಸೋಸಿಯೇಷನ್ ಎನರ್ಜಿ ತೊಗೊಂಡಾಗ ಯಾವುದು ಇನ್ಕ್ರೀಸಿಂಗ್ ಆರ್ಡರ್ ಯಾವ ಥರ ಬರುತ್ತೆ ಅಂದರೆ, ಡಿಸೋಸಿಯೇಷನ್ ಎನರ್ಜಿ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಯಾವುದ್ರದ್ದು ಜಾಸ್ತಿ ಇರುತ್ತೆ ಅದರದ್ದು ಡಿಸೋಸಿಯೇಷನ್ ಎನರ್ಜಿ ಜಾಸ್ತಿ ಇರುತ್ತೆ. ಅಂದರೆ O2 ಪ್ಲಸ್ ಓಕೆ ಇದು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಆಮೇಲೆ ಆಕ್ಸಿಜನ್ ಬರುತ್ತೆ ಅಲ್ವಾ. ಅದಾದಮೇಲೆ ನೆಕ್ಸ್ಟು O2 ಮೈನಸ್, ನೆಕ್ಸ್ಟ್ ಏನಾಗುತ್ತೆ O2 2 ಮೈನಸ್. ಈ ಥರ ಡಿಸೋಸಿಯೇಷನ್ ಎನರ್ಜಿ ಬರುತ್ತೆ. ಓಕೆ, ಬಾಂಡ್ ಆರ್ಡರು ಸೇಮ್ ಇರುತ್ತೆ. ಇವಾಗ ಬಾಂಡ್ ಆರ್ಡರ್ ತೊಗೊಂಡ್ರೇನು ಆಕ್ಸಿಜನ್ ಪ್ಲಸ್ಸು, ನೆಕ್ಸ್ಟ್ ಏನಾಗುತ್ತೆ ಆಕ್ಸಿಜನ್ನು, ಅದಾದಮೇಲೆ ಆಕ್ಸಿಜನ್ 2 ಮೈನಸ್, ಅದಾದಮೇಲೆ ಆಕ್ಸಿಜನ್ ಮೈನಸ್ ಆಕ್ಸಿಜನ್ 2 ಮೈನಸ್, ಇದೇ ಥರ. ನೆಕ್ಸ್ಟ್ ಬಾಂಡ್ ಲೆಂತ್ ತೊಗೊಳ್ಳೋಣ. ಓಕೆ, ಸೊ ಬಾಂಡ್ ಲೆಂತ್ ತೊಗೊಂಡಾಗ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್, ಅಂದರೆ ಇದಕ್ಕೆ ಆಪೋಸಿಟಾಗಿ ಬರೀತೀವಿ ನಾವು. ಸೊ ಆಕ್ಸಿಜನ್ 2 ಮೈನಸ್ ಫಸ್ಟ್ ಗ್ರೇಟರ್ ದೆನ್ ಓಕೆ. ಸೊ ಅದರದ್ದು ಲೆಂತ್ ಜಾಸ್ತಿ ಇರುತ್ತೆ. ಬಾಂಡ್ ಆರ್ಡರ್ ಡಿಕ್ರೀಸ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಬಾಂಡ್ ಲೆಂತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಆಕ್ಸಿಜನ್ ಮೈನಸ್, ಅದಾದಮೇಲೆ ಆಕ್ಸಿಜನ್, ಅದಾದಮೇಲೆ ಆಕ್ಸಿಜನ್ ಪ್ಲಸ್. ಸೊ ಈ ಥರ ಏನು ಮಾಡ್ಬೋದು ನಾವು ಕಂಪೇರ್ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಫ್ಲೋರಿನ್ ತೊಗೊಳ್ಳೋಣ ನಾವು. ಓಕೆ, ಸೊ ಆಕ್ಸಿಜನ್ ಆಯಿತು, ಆಕ್ಸಿಜನ್ ಆದಮೇಲೆ ನೆಕ್ಸ್ಟ್ ಯಾರು ತೊಗೊಳ್ಳೋಣ, ಫ್ಲೋರಿನ್ ತೊಗೊಳ್ಳೋಣ. ಎಷ್ಟನೇದು 1 ಸೆಕೆಂಡ್ ಇರಿ. 8 ಆಯಿತು. ಓಕೆ, 8 ಆದಮೇಲೆ ನೆಕ್ಸ್ಟು 9th ಒನಲ್ಲಿ ಯಾವುದು ಫ್ಲೋರಿನ್ ಮಾಲಿಕ್ಯೂಲ್ಸ್. ಸೊ ಫ್ಲೋರಿನ್ ಅಟಾಮಿಕ್ ನಂಬರು 9 ಅಂತ ಗೊತ್ತಿದೆ ನಂಗೆ. ಫ್ಲೋರಿನ್ ಮಾಲಿಕ್ಯೂಲ್ಸ್ ತೊಗೊಂಡಾಗ ಡಬಲ್ ಆಗುತ್ತೆ ಅಲ್ವಾ. ಸೊ 9 2s ಎಷ್ಟು 18. ಸೊ 18 ಎಲೆಕ್ಟ್ರಾನ್ಸ್ ಟೋಟಲ್ ಆಗಿದೆ. ಸೊ ಇಲ್ಲಿ ಬರಿಬೇಕಾದ್ರೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ಥರ ಬರೀತೀರಾ, K1 ಓಕೆ, K2 ಸ್ಟಾರ್ ಬರೀತೀನಿ, ಸಿಗ್ಮಾ 1, ಅದಾದಮೇಲೆ ಸಿಗ್ಮಾ 2, ಅದಾದಮೇಲೆ ನೋಡಿ ಇಲ್ಲಿ ಏನು ಮಾಡಬೇಕು ಫಸ್ಟು ಸಿಗ್ಮಾ 3 ಬರೀಬೇಕು. ಓಕೆ, ನೆಕ್ಸ್ಟು π1 ಈಕ್ವಲ್ ಟು π2. ಎಲೆಕ್ಟ್ರಾನ್ಸ್ ನೋಡಿಕೊಂಡ್ರೆ 4 ಆಯಿತು, 5 6 ಓಕೆ 7 8 9 10 14 ಓಕೆ 14 ಆಯಿತು. ಅದಾದಮೇಲೆ ನೆಕ್ಸ್ಟ್ ಏನು ಬರೀಬೇಕು ನೋಡಿ, π3 ಈಕ್ವಲ್ ಟು π4 ಓಕೆ. ಇಲ್ಲಿ ಏನು ಬರುತ್ತೆ ಇಲ್ಲಿ 4.
ಇದು ಆಂಟಿ ಬಾಂಡಿಂಗ್. ಓಕೆ, ಸೇಮ್ ಆಕ್ಸಿಜನ್ 2- ಇರುತ್ತಲ್ಲ ನೋಡಿ, ಅದೇ ಥರ ಬರುತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು. ನೆಕ್ಸ್ಟ್ ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡೋದಾದರೆ K1 K2 ನಾನು ತೊಗೊತಾ ಇಲ್ಲ, ಇನ್ನು ತೊಗೊಳೋದಾದರೆ ಇಲ್ಲಿ 2. ಓಕೆ, 4 ಆಯಿತು, 4 + 4 ಎಷ್ಟಾಯಿತು, 8 ಆಯಿತು. ಸೊ 8 ಬಾಂಡಿಂಗ್ ಆರ್ಬಿಟಲ್ಸ್ ಇರೋ ಎಲೆಕ್ಟ್ರಾನ್ಸ್ ಆದರೆ ಆಂಟಿ ಬಾಂಡಿಂಗಲ್ಲಿ ಎಷ್ಟು, 2 + 4 ಎಷ್ಟು, 6. ಓಕೆ, ಡಿವೈಡೆಡ್ ಬೈ 2. ನೆಕ್ಸ್ಟ್ ಏನಾಗುತ್ತೆ, 2 / 2 ಅಂತಂದರೆ 1. ಸೊ ಇದು ಏನು ಇಂಡಿಕೇಟ್ ಮಾಡ್ತಾ ಇದೆ, ದ ಬಾಂಡ್ ಬಿಟ್ವೀನ್ ದ ಫ್ಲೋರಿನ್ ಬಿಟ್ವೀನ್ ದ ಫ್ಲೋರಿನ್ ಈಸ್ ಆ್ಯಕ್ಚುಲಿ ಸಿಂಗಲ್ ಬಾಂಡ್ ಅಂತ. ಓಕೆ, ನೆಕ್ಸ್ಟ್ ಹೋಗೋಣ 10th ಒನ್ ನಿಯಾನ್ ತೊಗೊಳ್ಳೋಣ ನಾವು. ಓಕೆ, ನಿಯಾನ್ ಮಾಲಿಕ್ಯೂಲ್ಸ್ ತೊಗೋಣ. ನಿಯಾನ್ ಅಂದ ತಕ್ಷಣ Z ಎಷ್ಟಿರುತ್ತೆ, ಆ್ಯಕ್ಚುಲಿ 10 ಇರುತ್ತೆ. ಸೊ ನಿಯಾನ್ ಮಾಲಿಕ್ಯೂಲ್ಸ್ ಅಂದ ತಕ್ಷಣ ಎಷ್ಟಾಗುತ್ತೆ, ಅದು 20 ಆಗುತ್ತೆ. ಓಕೆ, ಇದು ಏನಾಗುತ್ತೆ, ಆಕ್ಸಿಜನ್ ಮೇಲ್ಗಡೆ ಬಂದಿರೋದ್ರಿಂದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಕ್ಸಿಜನ್ ಥರನೇ ಇರುತ್ತೆ ನೋಡಿ. ಟಿಲ್ ನೈಟ್ರೋಜನ್ವರೆಗೆ ಮಾತ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನಲ್ಲಿ ಏನು ಮಾಡ್ತೀವಿ ನಾವು, π1 π2 ಫಸ್ಟ್ ಬರೆದು σ3 ಆಮೇಲೆ ಬರಿತೀವಿ. ಓಕೆ, ಸೊ ಇಲ್ಲಿ ಬರೋಣ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕಾದ್ರೆ ಯಾವ ಥರ ಬರಿತೀವಿ ನೋಡಿ, K ಹಾಗೆ ಬರ್ಕೊಳ್ಳೋಣ. ಓಕೆ, K2 ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ಬಂದು σ1, ಅದಾದಮೇಲೆ ಏನಾಗುತ್ತೆ σ2 ಸ್ಟಾರ್, ನೆಕ್ಸ್ಟ್ σ3, ಅದಾದಮೇಲೆ ಏನಾಗುತ್ತೆ π1 = π2. ಓಕೆ, ಫಸ್ಟೇ ಗೊತ್ತಿದೆ ನಮಗೆ, ಇಲ್ಲಿಂದ 4 ಆಯಿತು, 5 6 7 8 9 10, ಇಲ್ಲಿಗೆ 14 ಆಯಿತು. ಓಕೆ, ಆಮೇಲೆ π3 π4 ಆಂಟಿ ಬಾಂಡಿಂಗ್ 14 18 ಆಯಿತು. ನೆಕ್ಸ್ಟ್ ಏನು ಬರುತ್ತೆ ನೋಡಿ, σ4. ಓಕೆ, ಆಂಟಿ ಬಾಂಡಿಂಗ್ 2 ಬರುತ್ತೆ. ಸೊ ಅಲ್ಲಿಗೆ ಎಷ್ಟಾಯಿತು, 18 19 20 ಆಗೋಯಿತು. ಸೊ ಬಾಂಡ್ ಆರ್ಡರ್ ನೋಡಿದಾಗ ಏನಾಗುತ್ತೆ ನೋಡಿ, ಸೊ K ತೊಗೊಳ್ಳಲ್ಲ ನಾನು, 2 4. ಓಕೆ, 2 + 2 4 4 8 ಆಯಿತು. ಮೈನಸ್ ಆಂಟಿ ಬಾಂಡಿಂಗ್ ತೊಗೊಂಡಾಗ 2 4 6 7 8 ಡಿವೈಡೆಡ್ ಬೈ 2. ಸೊ ಏನಾಗುತ್ತೆ ಇಲ್ಲಿ ನೋಡಿ, 0 ಇಸ್ ದ ಬಾಂಡ್ ಆರ್ಡರ್. ಸೊ ಇದರಿಂದ ಏನು ಗೊತ್ತಾಗುತ್ತೆ ನಿಮಗೆ, ಇದರಿಂದ ಇಷ್ಟೇ ಗೊತ್ತಾಗೋದು ನಮಗೆ. ಸೊ ಇದು ಎಕ್ಸಿಸ್ಟ್ ಆಗಲ್ಲ. ಎಕ್ಸಿಸ್ಟ್ ಆದರೆ ಏನಾಗುತ್ತೆ, ಅನ್ಸ್ಟೇಬಲ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಅದ್ರ ಜೊತೆಗೆ ಇನ್ನೂ ಒಂದು ಏನೋ ಹೇಳಿದ್ದೆ ನಾನು ನಿಮಗೆ, ಇದರಿಂದ ಇನ್ನೂ ಏನು ಡೀಟೇಲ್ಸ್ ನಮ್ಗೆ ಗೊತ್ತಾಗುತ್ತೆ ಅಂತಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನಿಂದ ಮ್ಯಾಗ್ನೆಟಿಕ್ ಅಥವಾ ಡಯಾಮ್ಯಾಗ್ನೆಟಿಕ್ ಅಂತ ಗೊತ್ತಾಗುತ್ತೆ. ಸೊ ಇದಕ್ಕೆ ನಾವು ಫಸ್ಟಿಂದ ಹೋಗೋಣ, ಯಾವುದ್ಯಾವ್ದು ಮ್ಯಾಗ್ನೆಟಿಕ್ಕು ಯಾವುದೇ ಡಯಾಮ್ಯಾಗ್ನೆಟಿಕ್ಕು ಹೆಂಗೆ ಗೊತ್ತಾಗುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಓಕೆ, ಇವಾಗ ಫಸ್ಟ್ ಒನ್ ಯಾವುದು, ಫಸ್ಟು ಹೈಡ್ರೋಜನ್ ತೊಗೊಂಡಿದ್ದು ನಾವು. ಓಕೆ, ಸೊ ಇಲ್ಲಿಂದನೇ ಹೋಗೋಣ. ಹೈಡ್ರೋಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮಾತ್ರ ನೋಡಬೇಕು. ಸೊ ಇಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ, ಮ್ಯಾಕ್ಸಿಮಮ್ 2 ಅಲ್ವಾ. ಸೊ ಇಲ್ಲಿ ಏನಾಗಿದೆ ನೋಡಿ, 2 ಎಲೆಕ್ಟ್ರಾನ್ಸ್ ಇದೆ ಅಲ್ವಾ. 2 ಎಲೆಕ್ಟ್ರಾನ್ಸ್ ಇದೆ ಅಂತಂದರೆ ಏನಾಗಿರುತ್ತೆ, ಒಂದು ಅಪ್ವರ್ಡ್ ಒಂದು ಡೌನ್ವರ್ಡ್. ಸೊ ಏನಾಗುತ್ತೆ ಅಲ್ಲಿ ಕ್ಯಾನ್ಸಲ್ಸ್ ಆಗಿರುತ್ತೆ. ಸೊ ಇದೇನಾಗುತ್ತೆ, ಇದು ಡಯಾಮ್ಯಾಗ್ನೆಟಿಕ್. ಓಕೆ, ಡಯಾಮ್ಯಾಗ್ನೆಟಿಕ್. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ ಹೇಳ್ಬೋದು ಅಷ್ಟೇ. ಸೊ ನೆಕ್ಸ್ಟು ಹೈಡ್ರೋಜನ್ ಪ್ಲಸ್ ಬಂದಾಗ ನೋಡಿ, ಹೈಡ್ರೋಜನ್ ಪ್ಲಸ್ಸಲ್ಲಿ ಏನಿದೆ, ಸಿಂಗಲ್ ಇದೆ ಅಲ್ವಾ ಇದು. ಸೊ ಏನಾಗುತ್ತೆ, ಇದು ಪ್ಯಾರಾಮ್ಯಾಗ್ನೆಟಿಕ್. ಓಕೆ, ಸೊ ಅನ್ಪೇರ್ಡ್ ಇದ್ದರೆ ಪ್ಯಾರಾಮ್ಯಾಗ್ನೆಟಿಕ್ಕು, ಪೇರಿಡ್ ಇದ್ದರೆ ಏನೋ ಡಯಾಮ್ಯಾಗ್ನೆಟಿಕ್. ನೆಕ್ಸ್ಟ್ ಇಲ್ಲಿ ಬರೋಣ, ಇದು ಪೇರಿಡ್ ಆಗಿದೆ, ಬಟ್ ಇಲ್ಲೇನಾಗಿದೆ, ಅನ್ಪೇರಿಡ್ ಆಗಿದೆ. ಸೊ H2. ಓಕೆ, H2- ಬಂದಾಗ ಏನಾಗುತ್ತೆ, ದಿಸ್ ಈಸ್ ಆಲ್ಸೋ ಪ್ಯಾರಾಮ್ಯಾಗ್ನೆಟಿಕ್. ಸೊ ಇದು ಸಹ ಏನು ಬರುತ್ತೆ ನಮಗೆ, ಪ್ಯಾರಾಮ್ಯಾಗ್ನೆಟಿಕ್ ಬರುತ್ತೆ. ಓಕೆ, ಸೊ ಎಲ್ಲದಕ್ಕೂ ನೋಡ್ಕೊಂಡು ಹೋಗೋಣ ಅಷ್ಟೇ. ಸೊ ನೆಕ್ಸ್ಟ್ ಹೋಗೋಣ ಹೀಲಿಯಮಲ್ಲಿ ನೋಡಿ, ಎರಡೂ ಸಹ ಪೇರಿಂಗ್ ಆಗಿದೆ. ಓಕೆ, ಸೊ ಇದು ಎಕ್ಸಿಸ್ಟೇ ಆಗಲ್ಲ. ಆ್ಯಕ್ಚುಲಿ ಎಕ್ಸಿಸ್ಟ್ ಆದರೆ ಏನು, ಇದು ಡಯಾಮ್ಯಾಗ್ನೆಟಿಕ್. ಸುಮ್ಮನೆ ಜಸ್ಟ್ ನಿಮ್ಗೆ ಗೊತ್ತಾಗಲಿ ಅಂತ ಅಷ್ಟೇ, ಇದೇನು ಡಯಾಮ್ಯಾಗ್ನೆಟಿಕ್. ಓಕೆ, ಡಯಾಮ್ಯಾಗ್ನೆಟಿಕ್ ಯಾಕೆಂದರೆ ಎಲೆಕ್ಟ್ರಾನ್ಸ್ ಎಲ್ಲ ಪೇರಿಂಗ್ ಆಗಿದೆ. ಲಿಥಿಯಮ್ ತೊಗೊಂಡ್ರು ನೋಡಿ, ಎಲ್ಲದರಲ್ಲೂ ಸಹ 2 2 2 ಇದೆ. ಸೊ ಎಲ್ಲ ಏನಾಗಿದೆ, ಇಲ್ಲಿ ಪೇರಿಂಗ್ ಆಗಿದೆ. ಪೇರಿಂಗ್ ಆಗಿರೋದ್ರಿಂದ ಯಾವ್ದು ಬರುತ್ತೆ ಇಲ್ಲಿ, ಡಯಾಮ್ಯಾಗ್ನೆಟಿಕ್. ಓಕೆ, ಸೊ ನೆಕ್ಸ್ಟ್ ಬೆರಿಲಿಯಮ್ ತೊಗೊಳ್ಳೋಣ ನಾವು. ಈ ಬೆರಿಲಿಯಮಲ್ಲೂ ಸಹ ಏನಾಗಿದೆ, ಎಲ್ಲ ಫಿಲ್ಲಿಂಗ್ ಆಗಿದೆ, ಎಲ್ಲ 2 2 ಪೈರೇ ಇದೆ. ಆ್ಯಕ್ಚುಲಿ 2 2 ಪೈರ್ ಇರೋದ್ರಿಂದ ಏನಾಗುತ್ತೆ, ಇದುವೇ ಡಯಾಮ್ಯಾಗ್ನೆಟಿಕ್. ಓಕೆ, ಇದು ಎಕ್ಸಿಸ್ಟೇ ಆಗಲ್ಲ. ಅಂದರೆ ಮ್ಯಾಗ್ನೆಟಿಕ್ ಡಯಾಮ್ಯಾಗ್ನೆಟಿಕ್ ಯಾವ ಥರ ನೋಡಬೇಕು ಅಂತ. ಇನ್ನು ಬೋರಾನ್ ತೊಗೊಳ್ಳೋಣ ನಾವು. ಬೋರಾನಲ್ಲಿ ನೋಡಿ, ಇವಾಗ ಇಲ್ಲೂ 2 ಇದೆಯಲ್ಲ ಅಂತ ಹೇಳ್ಬೋದು ನೀವು. ಇಲ್ಲಿ 2 ಎಲೆಕ್ಟ್ರಾನ್ಸ್ ಯಾವ ಥರ ಇದೆ ಅಂತಂದರೆ, π1 ಒಂದಿದೆ, π2 ಒಂದಿದೆ. ಸೊ 1 1 ಏನಾಗಿದೆ, ಅನ್ಪೇರ್ಡ್ ಇದೆ ಅಲ್ವಾ. ಸೊ ಇದೇನಾಗುತ್ತೆ ಇಲ್ಲಿ ನೋಡಿ, ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಏನಾಗುತ್ತೆ ಇಲ್ಲಿ, ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಇನ್ನು ಕಾರ್ಬನ್ ತೊಗೊಳ್ಳೋಣ ನಾವು. ಇಲ್ಲಿ π1 π2 ಏನಾಗಿದೆ, 4 ಇದೆ ಅಂತಂದ್ರೆ ಏನು, ಇದರಲ್ಲೂ 2 ಇದೆ, ಇದರಲ್ಲೂ 2 ಇದೆ. ಸೊ ಎಲ್ಲ ಏನಾಗಿದೆ ಇಲ್ಲಿ, ಪೇರಿಂಗ್ ಆಗಿದೆ. ಪೇರಿಂಗ್ ಆಗಿರೋದ್ರಿಂದ ಇದೇನಾಗುತ್ತೆ ಇಲ್ಲಿ, ಡಯಾಮ್ಯಾಗ್ನೆಟಿಕ್. ಓಕೆ, ಸೊ ನೆಕ್ಸ್ಟ್ ನೈಟ್ರೋಜನ್ ಬರೋಣ ನಾವು. ನೈಟ್ರೋಜನಲ್ಲಿ ನೋಡಿ, ಎಲ್ಲ ಸಹ ಏನಾಗಿದೆ ನೋಡಿ, ಪೇರಿಂಗ್ ಆಗಿದೆ. ಸೊ ಇಲ್ಲಿ 4 ಇದೆ ಅಂತಂದರೆ ಇಲ್ಲೂ 2 ಎಲೆಕ್ಟ್ರಾನ್, ಇಲ್ಲೂ 2 ಎಲೆಕ್ಟ್ರಾನ್ಸ್ ಇದೆ. ಇಲ್ಲೂ ಪೇರಿಂಗು, ಇಲ್ಲೂ ಎಲ್ಲ ಕಡೆಗೂ ಏನಾಗಿದೆ, ಪೇರಿಂಗ್ ಇದೆ. ಸೊ ಪೇರಿಂಗ್ ಆಗಿರೋದ್ರಿಂದ ಯಾವ್ದು ಬರುತ್ತೆ ಇಲ್ಲಿ, ಡಯಾಮ್ಯಾಗ್ನೆಟಿಕ್.
ಡಯಾಮ್ಯಾಗ್ನೆಟಿಕ್. ಓಕೆನಾ. ಸೊ ನೆಕ್ಸ್ಟ್ ಆಕ್ಸಿಜನ್ ತೊಗೊಳ್ಳೋಣ. ಈ ಆಕ್ಸಿಜನ್ ಮಾಲಿಕ್ಯೂಲ್ಸ್ ತೊಗೊಂಡಾಗ ನೋಡಿ ಇಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ ಅಂತಂದರೆ 1 ಅನ್ಪೇರ್ಡ್. ಸೊ ಇದೇನಾಗುತ್ತೆ, ಇದು ಇಂಪಾರ್ಟೆಂಟು ನೋಡ್ಕೊಳ್ಳಿ, ಇದು ಏನಾಗುತ್ತೆ, ಇದು ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಓಕೆ. ನೆಕ್ಸ್ಟ್ ತೊಗೊಳ್ಳೋಣ ನಾವು ಆಕ್ಸಿಜನ್ನು ಪ್ಲಸ್ ತೊಗೊಳ್ತಾ ಇದ್ದೀವಿ ಅಲ್ವಾ. ಆಕ್ಸಿಜನ್ ಪ್ಲಸ್ಸಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮಾಡಿದಾಗ ಏನಾಗುತ್ತೆ ನೋಡಿ, ಇಲ್ಲಿ 1 ಇದೆ. ಅಂದರೆ ಪೈ 3ಅಲ್ಲಾದರೂ 1 ಇರ್ಬೋದು, ಅಥವಾ ಪೈ 4ಅಲ್ಲೂ ಸಹ ಯಾವುದ್ರಲ್ಲಾದರೂ 1 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ 1 ಇರೋದ್ರಿಂದ ಏನಾಗುತ್ತೆ, ಇದು ಸಹ ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಓಕೆ, ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ ನಾವು ಆಕ್ಸಿಜನ್ ಮೈನಸ್. ಇಲ್ಲೂ 3 ಇದೆ ಅಂದರೆ ಇಲ್ಲಿ 2 ಎಲೆಕ್ಟ್ರಾನ್ಸ್, ಇಲ್ಲಿ 1 ಎಲೆಕ್ಟ್ರಾನ್ಸ್ ಇರ್ಬೋದು, ಅಥವಾ ಇಲ್ಲಿ 2 ಎಲೆಕ್ಟ್ರಾನ್ಸ್, ಇಲ್ಲಿ 1 ಒಟ್ಟಿನ ಒಂದೇನಾಗುತ್ತೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟೆಡ್ ಇರೋದ್ರಿಂದ ಅದೇನಾಗುತ್ತೆ, ಅದುವೇ ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಸೊ ಹೇಗೆ ಗೊತ್ತಾಗ್ತಾ ಇದೆ ನೋಡಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನಲ್ಲಿ ನೋಡ್ಕೋಬೇಕು. ಆಕ್ಸಿಜನ್ 2 - 4 ಇದೆ ಅಂತಂದರೆ ಲಾಸ್ಟ್ ನೋಡಿ 2 ಇದೆ ಅಂತ, ಇನ್ನೆಲ್ಲ ಪೇರಿಡೇನೆ, ಇದೆರಡು 2 ಇದೆ. ಸೊ ಇದೇನಾಗುತ್ತೆ ನೋಡಿ, ಇದು ಡಯಾಮ್ಯಾಗ್ನೆಟಿಕ್. ಓಕೆ. ಸೊ ಆಕ್ಸಿಜನ್ 2 ಬಿಟ್ಟು ಇನ್ನೆಲ್ಲ ಏನಾಗಿದೆ, ನಮಗೆ ಪ್ಯಾರಾಮ್ಯಾಗ್ನೆಟಿಕ್ ಆಗಿದೆ. ಇನ್ನು ನೆಕ್ಸ್ಟ್ ಫ್ಲೋರಿನ್ ಬಂದರೆ ನೋಡಿ, ಇದು ಸಹ ಆಕ್ಸಿಜನ್ 2 ಥರನೇ ಎಲ್ಲ ಫಿಲ್ಲಿಂಗ್ ಆಗಿದೆ. ಸೊ ಇದೇನಾಗುತ್ತೆ, ಇದು ಡಯಾಮ್ಯಾಗ್ನೆಟಿಕ್. ಓಕೆನಾ. ನೆಕ್ಸ್ಟ್ ಹೋಗೋಣ, ನಿಯಾನ್ ತೊಗೊಂಡ್ರೆ ಇದು ಎಕ್ಸಿಸ್ಟೇ ಆಗಲ್ಲ. ನಾವೇನಾದರೂ ಸುಮ್ಮನೆ ಯಾವ ನೇಚರ್ ಬರುತ್ತೆ ಮ್ಯಾಗ್ನೆಟಿಕ್ ನೇಚರ್ ಅಂತಂದರೆ ನೋಡಿ, ಇಲ್ಲಿ ಸಹ 2 ಎಲೆಕ್ಟ್ರಾನ್ಸ್ ಇದೆ. ಸೊ ಪೇರಿಂಗ್ ಆಗೋಗ್ಬಿಟ್ಟಿದೆ ಇಲ್ಲಿ. ಇದು ಏನಾಗುತ್ತೆ ನಿಮಗೆ ಡಯಾಮ್ಯಾಗ್ನೆಟಿಕ್. ಓಕೆ. ಸೊ ಈ ಥರ ಏನು ಮಾಡ್ಬೋದು ನಾವು, ಹೋಮೋನ್ಯೂಕ್ಲಿಯರ್ದು ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡೋದು, ಡಿಸೋಸಿಯೇಷನ್ ಎನರ್ಜಿ ಕಂಪೇರ್ ಮಾಡ್ಬೋದು ನಾವು. ಅಂದರೆ ಅದ್ರದ್ದು ಅಯಾನ್ಸ್ ಬೇರೆ ಕೊಟ್ಟಾಗ ಅದ್ರ ಜೊತೆಗೆ ಏನು ಫೈಂಡ್ ಔಟ್ ಮಾಡ್ಬೋದು ನಾವು, ಬಾಂಡ್ ಲೆಂತ್ನೂ ಸಹ ಕಂಪೇರ್ ಮಾಡ್ಬೋದು. ಮತ್ತು ಮ್ಯಾಗ್ನೆಟಿಕಲ್ಲಿ ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಮಾಲಿಕ್ಯೂಲ್ಸ್ ಅನ್ನೋದನ್ನು ಸಹ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯೂಸ್ ಮಾಡಿ ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆ. ಇದ್ರ ಜೊತೆಗೆ ನೆಕ್ಸ್ಟ್ ಏನಿದೆ, ಹೆಟೆರೋ ನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್. ಎಕ್ಸಾಂಪಲ್ ಯಾವುದ್ಯಾವ್ದು ಹೇಳಿದೆ ನಾನು, NO, ಓಕೆ, ನೈಟ್ರೋಜನ್ ಆಕ್ಸೈಡ್, ಮತ್ತು ಇನ್ನೊಂದು ಕಾರ್ಬನ್ ಮಾನಾಕ್ಸೈಡ್. ಓಕೆ, ಅದನ್ನು ಸ್ಟಾರ್ಟ್ ಮಾಡೋಣ ಇವಾಗ. ಸೊ ನೆಕ್ಸ್ಟ್ ಹೆಟೆರೋ ನ್ಯೂಕ್ಲಿಯರಲ್ಲಿ 2 ಎಕ್ಸಾಂಪಲ್ ತೊಗೊತೀನಿ. ಫಸ್ಟ್ ಒನ್ನು ಕಾರ್ಬನ್ ಮಾನಾಕ್ಸೈಡ್. ಓಕೆ. ಸೊ ಕಾರ್ಬನ್ ಮಾನಾಕ್ಸೈಡಲ್ಲಿ ನಾನು ಕಾರ್ಬನ್ ತೊಗೊಂಡ್ರೆ ಅಟಾಮಿಕ್ ನಂಬರ್ ಎಷ್ಟಿರುತ್ತೆ, ಅದರದ್ದು 6 ಇರುತ್ತೆ. ಸೊ ಆಕ್ಸಿಜನ್ ತೊಗೊಂಡ್ರೆ ಅದಿದ್ರು ಅಟಾಮಿಕ್ ನಂಬರ್ ಎಷ್ಟಿರುತ್ತೆ, 8 ಇರುತ್ತೆ. ಸೊ ಇದೆರಡನ್ನೂ ಆ್ಯಡ್ ಮಾಡಿದಾಗ ನನಗೆ ಎಷ್ಟಾಗುತ್ತೆ, ಸೊ 14 ಎಲೆಕ್ಟ್ರಾನ್ಸ್ ಆಗುತ್ತೆ. ಓಕೆ, ಟೋಟಲಾಗಿ 14 ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇವಾಗ ಕಾರ್ಬನ್ಗೆ ಬೇರೆ ಥರ ಬರಿತೀವಿ ನಾವು, ಸಿಂಗಲಾಗಿ ಬರೀದಾದರೆ ಕಾರ್ಬನ್ಗೆ ಬೇರೆ ಥರ, ಆಕ್ಸಿಜನ್ಗೆ ಬೇರೆ ಥರ ನಾವು ನೋಡೋದು. ಸೊ ಇಲ್ಲಿ ಹೇಗೆ ಬರಿಬೇಕು ಅಂತಂದರೆ ನೋಡಿ, ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಲೈಕ್ ಆ್ಯಕ್ಚುಲಿ ನೈಟ್ರೋಜನ್ ಮಾಲಿಕ್ಯೂಲ್ಸ್ ಯಾವ ಥರ ಬರಿತೀವಿ ನಾವು, ಆ ಥರ ಬರಿಬೇಕು. ಅಂದರೆ ನೈಟ್ರೋಜನ್ಗೆ ಯಾವ ಥರ ಬರಿತೀವಿ, ಸಿಗ್ಮಾ 1 ಸಿಗ್ಮಾ 2 ಆದ ತಕ್ಷಣ ಏನು ಬರಿತೀವಿ ನಾವು, ಪೈ 1 ಪೈ 2 ಬರಿತೀವಿ. ಆ ಥರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಲ್ಲಿ ಬರಿಬೇಕು. ಸೊ ಟೋಟಲಾಗಿ 14 ಎಲೆಕ್ಟ್ರಾನ್ಸ್ ಇದೆ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಯಾವ ಥರ ಬರಿತೀನಿ, K1, ಓಕೆ, K2 ಸ್ಟಾರ್, ಅದಾದಮೇಲೆ ಸಿಗ್ಮಾ 1 ಸಿಗ್ಮಾ 2 ಸ್ಟಾರ್. ಓಕೆ. ಸೊ ನೆಕ್ಸ್ಟು ಸಿಗ್ಮಾ 3 ಬರೆಯೋಂಗಿಲ್ಲ ಇಲ್ಲಿ. ಸೊ ಇಲ್ಲೇನು ಬರಿಬೇಕು, ಪೈ 1 = ಪೈ 2. ಯಾಕೆ ಅಂತಂದರೆ ಇದು ನೈಟ್ರೋಜನ್ ಥರ ಬರಿಬೇಕು. ನೆನ್ಪಿಟ್ಕೊಳ್ಳಿ, ಕಾರ್ಬನ್ ಮಾನಾಕ್ಸೈಡ್ಗೆ ನೈಟ್ರೋಜನ್ ಥರ ಬರಿಬೇಕು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಓಕೆ. ಸೊ ಇಲ್ಲಿ ನೋಡಿ 2 4 ಆಯಿತು, 5 6 7 8. ಓಕೆ, 8 + 4 ಎಷ್ಟಾಯಿತು, 12 ಆಯಿತು. ನೆಕ್ಸ್ಟ್ ಉಳ್ಕೊಳ್ಳೋದೇನು, ಪೈ ಸಿಗ್ಮಾ 3. ಓಕೆ, ಸಿಗ್ಮಾ 3ಗೆ ಎಷ್ಟು ಬಂತು, 2 ಬಂತು. ಟೋಟಲಾಗಿ ಎಷ್ಟಾಯಿತು, 14 ಎಲೆಕ್ಟ್ರಾನ್ಸ್ ಆಯಿತು. ಸೊ ಈ ಥರ ಬರಿತೀವಿ ನಾವು. ಇನ್ನು ನೆಕ್ಸ್ಟ್ ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡಬೇಕಾದ್ರೆ ಕೇದು ತೊಗೊಳ್ಳಲ್ಲ. ಸೊ ಇಲ್ಲೇನಾಗಿದೆ ಬಾಂಡ್ ಆರ್ಡರು, ಬಾಂಡಿಂಗ್ ಆರ್ಬಿಟಲ್ಸ್ ಎಷ್ಟಿದೆ, ಸೊ ಇಲ್ಲಿ 2 ಎಲೆಕ್ಟ್ರಾನ್ಸು. ಸೊ ನೆಕ್ಸ್ಟು ಇದ್ರ 2, ಇದು 4, ಇದು 2 ಎಷ್ಟಾಯಿತು, 4 5 6 7 8 ಆಯಿತು. ಸೊ 8 ಮೈನಸ್ ಇಲ್ಲಿ ಆಕ್ಸಿಜನ್, ಇಲ್ಲಿ ಏನಿದೆ ಆಂಟಿ ಬಾಂಡಿಂಗಲ್ಲಿ ಇಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. 2 ಮಾಡ್ತೀನಿ, /2. ಅಲ್ಲಿಗೆ ಎಷ್ಟಾಯಿತು, 6 /2 ಅಂದರೆ 3 ಆಯಿತು. ಅಲ್ಲಿಗೆ ಏನು ಟ್ರಿಬಲ್ ಬಾಂಡ್ ಇರುತ್ತೆ. ಕಾರ್ಬನ್ನು ಮತ್ತು ಆಕ್ಸಿಜನ್ ನಡುವೆ ಎಷ್ಟು ಬಾಂಡ್ ಇರುತ್ತೆ, ಟ್ರಿಬಲ್ ಬಾಂಡ್ ಇರುತ್ತೆ. ಓಕೆ, ಇಷ್ಟು ನಮ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಾವು ಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ನೋಡಿ. ಇದು 4, ಇದು ಫಿಲ್ ಆಗಿದೆ, ಎರಡರಲ್ಲೂ ಸಹ 2 ಎಲೆಕ್ಟ್ರಾನ್ಸ್ ಇದೆ. ಓಕೆ, ಇಲ್ಲೂ ಏನಾಗಿದೆ, 2 ಎಲೆಕ್ಟ್ರಾನ್ಸ್ ಇದೆ. ಸೊ ಇದೇನಾಗುತ್ತೆ, 2 ಇರೋದ್ರಿಂದ ದಿಸ್ ಈಸ್ ಆ್ಯಕ್ಚುಲಿ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ಓಕೆನಾ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ನು ನೈಟ್ರಿಕ್ ಆಕ್ಸೈಡ್. ಇನ್ನು ನೈಟ್ರೋಜನ್ ಬಂದರೆ ಅದರದ್ದು ಅಟಾಮಿಕ್ ನಂಬರ್ ಎಷ್ಟಿರುತ್ತೆ ನಿಮಗೆ, 7 ಇರುತ್ತೆ.
ಆಕ್ಸಿಜನ್ದು ಅಟಾಮಿಕ್ ನಂಬರ್ ಎಷ್ಟಿರುತ್ತೆ 8 ಇರುತ್ತೆ. ಸೊ ಟೋಟಲ್ ಆಗಿ ಎಷ್ಟಾಗುತ್ತೆ ನಿಮಗೆ 15 ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ಥರ ಬರೆಯೋದು ಇವಾಗ ಮತ್ತೆ ನೈಟ್ರೋಜನ್ದೇ ಬೇರೆ ಆಕ್ಸಿಜನ್ದೇ ಬೇರೆ ಇದು ಯಾವ ಥರ ಬರಿಬೇಕು ಅಂತಂದರೆ ಓಕೆ ಆಕ್ಸಿಜನ್ ಥರ ಬರಿಬೇಕು, ಆಕ್ಸಿಜನ್ ಮಾಲಿಕ್ಯೂಲ್ಸ್ ಥರ ಬರಿಬೇಕು. ನೆನ್ಪಿಟ್ಕೊಳ್ಳಿ ಕಾರ್ಬನ್ ಮಾಲಿಕ್ಯೂಲ್ಸಿಗೆ ಯಾವ ಥರ ಬರೆದಿದ್ದೋ ನೈಟ್ರೋಜನ್ ಥರ. ಸೊ ನೈಟ್ರಿಕ್ ಆಕ್ಸೈಡ್ಗೆ ಯಾವ ಥರ ಬರಿಬೇಕು ಆಕ್ಸಿಜನ್ ಥರ ಬರಿಬೇಕು. ಸೊ ಆಕ್ಸಿಜನ್ ಥರ ಅಂತಂದರೆ ಸಿಗ್ಮಾ 1 ಸಿಗ್ಮಾ 2 ಆದಮೇಲೆ ಸಿಗ್ಮಾ 3 ಬರಬೇಕು, ಅದಾದಮೇಲೆ ಪೈ 1 ಪೈ 2 ಬರಿಬೇಕು. ಸೊ ಸ್ಟಾರ್ಟ್ ಮಾಡೋಣ ಇವಾಗ. ಸೊ ನೆಕ್ಸ್ಟ್ ಫಸ್ಟು K1 ಬರಿತೀನಿ, ನೆಕ್ಸ್ಟು K2 ಸ್ಟಾರ್ ಹಾಕ್ತೀನಿ, ಸಿಗ್ಮಾ 1 ನೆಕ್ಸ್ಟ್ ಸಿಗ್ಮಾ 2 ಸ್ಟಾರ್ ಹಾಕ್ತೀನಿ, ಅದಾದಮೇಲೆ ಇಲ್ಲಿ ಸಿಗ್ಮಾ 3 ಬರಿಬೇಕು. ಓಕೆ ಸಿಗ್ಮಾ 3 ಬರೆದ್ಮೇಲೆ ಪೈ 1 ಈಕ್ವಲ್ ಟು ಪೈ 2. ಸೊ ಎಷ್ಟೆಷ್ಟು ಎಲೆಕ್ಟ್ರಾನ್ ಆಯಿತು ಅಂತ ನೋಡ್ಕೋಣ. ಕೆಗೆ 4 ಎಲೆಕ್ಟ್ರಾನ್ಸ್ ಆಯಿತು, 4 5 6 7 8 9 10. ಓಕೆ 10 ಜೊತೆಗೆ ಎಷ್ಟಿದೆ ಇಲ್ಲಿ 14 ಎಲೆಕ್ಟ್ರಾನ್ಸ್ ಆಯಿತು. ಇದಾದಮೇಲೆ ನೋಡಿ ಪೈ 3 ಮತ್ತು ಪೈ 4. ಸೊ ಎಷ್ಟು ಎಲೆಕ್ಟ್ರಾನ್ ಬರಿಬೇಕು ಇಲ್ಲಿ 1 ಎಲೆಕ್ಟ್ರಾನ್ ಬರಿಬೇಕು. ಓಕೆ ಯಾವುದಾದ್ರೂ ಒಂದರಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ ಅಂತ, ಯಾವುದಾದ್ರೂ ಒಂದರಲ್ಲಿ 1 ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ. ಸೊ ಅಥವಾ ನಾವು ಒಂದು ಪೈ 3 ಒಂದೇ ಬರೆದ್ಬಿಟ್ಟು 1 ಎಲೆಕ್ಟ್ರಾನ್ ಅಂತಲೂ ಬರಿಬೋದು, ಇಲ್ಲ ಈ ಥರ ಆದರೂ ಬರಿಬೋದು. ಇನ್ನು ನೆಕ್ಸ್ಟ್ ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡೋಣ. ಬಾಂಡ್ ಆರ್ಡರಲ್ಲಿ ಕೆ ತೊಗೊಳ್ಳಲ್ಲ ಅಂತ ಗೊತ್ತಿದೆ ನಿಮಗೆ. ಸೊ 2 ಓಕೆ 2 + 2 4 4 + 4 ಎಷ್ಟಾಯಿತು ಅಲ್ಲಿಗೆ 8 ಆಯಿತು. ಸೊ 8 ಎಲೆಕ್ಟ್ರಾನ್ಸ್ ಎಲ್ಲಿದೆ ಬಾಂಡಿಂಗ್ ಆರ್ಬಿಟಲ್ಸ್ ಇದೆ. ಆಂಟಿ ಬಾಂಡಿಂಗಲ್ಲಿ ಎಷ್ಟಿದೆ ನೋಡಿ 2 ಇದೆ, 2 + 1 3 ಇದೆ. ಸೊ 3 ಡಿವೈಡೆಡ್ ಬೈ 2 ಓಕೆ ಇಟ್ ಈಸ್ ಈಕ್ವಲ್ ಟು 5/2 ದಟ್ ಈಸ್ ಈಕ್ವಲ್ ಟು 2.5. ಸೊ ಬಾಂಡ್ ಆರ್ಡರ್ ಎಷ್ಟು ಬಂತು ನನಗೆ 2.5 ಬಂತು. ನೆನ್ಪಿಟ್ಕೋಬೇಕಾಗಿರೋದು ಕಾರ್ಬನ್ ಮೊನಾಕ್ಸೈಡ್ಗೆ ಯಾವ ಥರ ಬರೀಬೇಕು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು ನೈಟ್ರೋಜನ್ ಮಾಲಿಕ್ಯೂಲ್ಸ್ ಥರ ಬರೀಬೇಕು. ನೈಟ್ರಿಕ್ ಆಕ್ಸೈಡ್ಗೆ ಯಾವ ಥರ ಬರೀಬೇಕು ನಾವು ಆಕ್ಸಿಜನ್ ಥರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ಇದನ್ನು ನೆನ್ಪಿಟ್ಕೋಬೇಕಾಗಿರೋದು. ಮತ್ತು ಇವಾಗ ಡಯಾಮ್ಯಾಗ್ನೆಟಿಕ ಪ್ಯಾರಾಮ್ಯಾಗ್ನೆಟಿಕ ಅಂತ ನೋಡೋದಾದರೆ ನೋಡಿ ಇಲ್ಲಿ 1 ಎಲೆಕ್ಟ್ರಾನ್ಸ್ ಇದೆ. ಯಾವುದಾದ್ರೂ ಒಂದರಲ್ಲಿ ಇದರಲ್ಲಾದರೂ ಇರ್ಬೋದು ಇಲ್ಲ ಇದರಲ್ಲಾದರೂ ಇರ್ಬೋದು. ಎರಡು ಎನರ್ಜಿ ಲೆವೆಲ್ ಸೇಮ್ ಆಗಿರೋದ್ರಿಂದ ಯಾವುದ್ರಲ್ಲಾದರೂ ಒಂದರಲ್ಲಿ ಆಕ್ಯುಪೈ ಮಾಡ್ಕೋಬೋದು. ಅಥವಾ ನೀವು ಬರಿಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಬರೀ ಪೈ 3 ಬರೆದ್ರೂ ಓಕೆ. ಸೊ ಇಲ್ಲಿ ಒಂದೇ ಒಂದು ಇರೋದ್ರಿಂದ ಅದೇನು ಇಂಡಿಕೇಟ್ ಮಾಡುತ್ತೆ ನಮಗೆ ಪ್ಯಾರಾಮ್ಯಾಗ್ನೆಟಿಕ್. ಓಕೆ ಸೊ ದಿಸ್ ಈಸ್ ಆ್ಯಕ್ಚುಲಿ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಸೊ ಇನ್ನೊಂದು ಕ್ವಶನ್ ಕೇಳ್ಬೋದು ಇದರಲ್ಲೇ ಎಟರೋ ಇದರಲ್ಲೇ ತೊಗೊಂಡು ನಾವು ಇವಾಗ ಯಾವುದು ಶಾರ್ಟೇಜ್ ಒಂದಷ್ಟು ಮಾಲಿಕ್ಯೂಲ್ಸ್ ಕೊಡ್ತಾರೆ ಇವಾಗ. ಸೊ NO ಓಕೆ NO ಪ್ಲಸ್ ನೆಕ್ಸ್ಟು NO2+ ನೈಟ್ರಿಕ್ ಆಕ್ಸೈಡ್ 2+ ನೈಟ್ರಿಕ್ ಆಕ್ಸೈಡ್ ಮೈನಸ್ ಇಷ್ಟು ಕೊಟ್ಟು ವಿಚ್ ಈಸ್ ದ ಶಾರ್ಟೆಸ್ಟ್ ಬಾಂಡ್ ಲೆಂತ್ ವಿಚ್ ಹ್ಯಾಸ್ ದ ಶಾರ್ಟೆಸ್ಟ್ ಬಾಂಡ್ ಲೆಂತ್ ಅಂತ ಕೇಳ್ಬೋದು. ಏನಂತ ಕೇಳ್ಬೋದು ವಿಚ್ ಹ್ಯಾಸ್ ಅ ಶಾರ್ಟೆಸ್ಟ್ ಬಾಂಡ್ ಲೆಂತ್. ಸೊ ಅವಾಗ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ ಎಲ್ಲದಕ್ಕೆ ಏನು ಮಾಡಬೇಕು ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡಬೇಕು. ಸೊ NO+. ಸೊ NO+ ಬರಿಬೇಕಾದ್ರೆ ನೋಡಿ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿತೀನಿ ನಾನು. ಸೊ K1 ಓಕೆ K2 ಸ್ಟಾರ್ ಹಂಗೆ ಉಳ್ಕೊಂತು, ಸಿಗ್ಮಾ 1 ಸಿಗ್ಮಾ 2 ಸ್ಟಾರು. ಅದಾದಮೇಲೆ ಏನು ಬರುತ್ತೆ NOಗೆ ಯಾವ ಥರ ಬರೀಬೇಕು ಆಕ್ಸಿಜನ್ ಥರ ಅಂತ ಹೇಳಿದೆ ಅಲ್ವಾ. ಸೊ ಸಿಗ್ಮಾ 3ನೂ ಹಾಗೆ ಬಂತು. ಅದಾದಮೇಲೆ ಏನಾಗುತ್ತೆ ನೋಡಿ ಪೈ 1 ಪೈ 2 ಹಾಗೆ ಬಂತು. ಓಕೆ ಸೊ ಇಲ್ಲಿ ಏನಾಗುತ್ತೆ 1 ಎಲೆಕ್ಟ್ರಾನ್ಸ್ ಕಡಿಮೆ ಇರುತ್ತೆ. ಇದರಲ್ಲಿ 15 ಎಲೆಕ್ಟ್ರಾನ್ ಅಂತ ಇದೆ. ಆಮೇಲೆ ಸೊ NO+ ಇರೋದ್ರಿಂದ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಇಲ್ಲಿ 14 ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇವಾಗ ಇಲ್ಲಿ 4 ಎಲೆಕ್ಟ್ರಾನ್ಸ್, ಇಲ್ಲಿ 2 ಎಲೆಕ್ಟ್ರಾನ್ಸು, ಇಲ್ಲೂ 2 ಎಲೆಕ್ಟ್ರಾನ್ಸು, ಟೋಟಲ್ ಇಲ್ಲಿ 4 ಎಲೆಕ್ಟ್ರಾನ್ಸ್ ಇದೆ. 4 5 6 7 8 9 10 14 ಎಲೆಕ್ಟ್ರಾನ್ಸ್ ಆಯಿತು. ನೆಕ್ಸ್ಟ್ ಬಾಂಡ್ ಆರ್ಡರ್ ನೋಡೋಣ. ಬಾಂಡ್ ಆರ್ಡರ್ ನೋಡೋದಾದರೆ ಏನಾಗುತ್ತೆ ನೋಡಿ. ಸೊ 2 4 + 4 ಎಷ್ಟಾಯಿತು 8 - 2 ಸೊ ಡಿವೈಡೆಡ್ ಬೈ 2 ಎಷ್ಟು ಬಂತು ಅಲ್ಲಿಗೆ 6 ಡಿವೈಡೆಡ್ ಬೈ 2 ಇಟ್ ಈಸ್ ಈಕ್ವಲ್ ಟು 3. ಎಷ್ಟು ಬಂತು ಬಾಂಡ್ ಆರ್ಡರು 3 ಬಂತು. ಓಕೆನಾ. ಸೊ NO+ ಆಯಿತು. ನೆಕ್ಸ್ಟ್ ಏನು ಮಾಡೋಣ NO2+ ಅಂದರೆ ಇನ್ನೂ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತಾ ಇದ್ದೀವಿ ನಾವು. ಯಾವುದರಿಂದ ರಿಮೂವ್ ಮಾಡ್ತೀವಿ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿತೀವಿ. ಇಲ್ಲಿ ಏನಾಗುತ್ತೆ ಇಲ್ಲಿ ನೋಡಿ 1 ಎಲೆಕ್ಟ್ರಾನ್ ಲೆಸ್ ಆಗುತ್ತೆ ಅಷ್ಟೇ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಇಲ್ಲಿ 13 ಇರುತ್ತೆ. 15ಇಂದ -2 ಮಾಡಬೇಕು. ಪ್ಲಸ್ ಏನು ಇಂಡಿಕೇಟ್ ಮಾಡ್ತಾ ಇದೆ ರಿಮೂವಲ್ ಆಫ್ ಎಲೆಕ್ಟ್ರಾನ್ಸ್. ಸೊ ನೆಕ್ಸ್ಟು K1 ಓಕೆ K2 ಸ್ಟಾರ್ ಹಾಗೆ ಬರಿತೀನಿ. ಸಿಗ್ಮಾ 1 2 ನೆಕ್ಸ್ಟ್ ಸಿಗ್ಮಾ 2 ಓಕೆ ಸಿಗ್ಮಾ 2 ಸ್ಟಾರ್ ನೆಕ್ಸ್ಟ್ ಸಿಗ್ಮಾ 3 2 ಅದಾದಮೇಲೆ ಪೈ 1 ಈಕ್ವಲ್ ಟು ಪೈ 2 ಎಷ್ಟು ಎಲೆಕ್ಟ್ರಾನ್ಸ್ ಅಂತ ನೋಡೋಣ. ಸೊ 4 5 6 ಆಯಿತು, 7 8 9 10 ಆಯಿತು. ಇನ್ನೆಷ್ಟಾಗಿದೆ 3 ಎಲೆಕ್ಟ್ರಾನ್ಸ್ ಬೇಕಿಲ್ಲ, 3 ಎಲೆಕ್ಟ್ರಾನ್ಸ್ ಬರುತ್ತೆ. ಇದ್ರ ಜೊತೆಗೆ ಇದು ಯಾವುದು ಬರುತ್ತೆ ನೋಡಿ. ಸೊ ಇಲ್ಲಿ 4 ಎಲೆಕ್ಟ್ರಾನ್ಸ್ ಇದೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ. ಸೊ ಇದು ಏನಾಗುತ್ತೆ ಇದು ಡಯಾಮ್ಯಾಗ್ನೆಟಿಕ್ ಆಗುತ್ತೆ. ಏನಾಗುತ್ತೆ ಇಲ್ಲಿ ಡಯಾಮ್ಯಾಗ್ನೆಟಿಕ್ ಆಗುತ್ತೆ. ಓಕೆ ನೆಕ್ಸ್ಟ್ ಇಲ್ಲಿ ಬರೋಣ ನಾವು. ಸೊ ಇಲ್ಲಿ ಏನಾಗುತ್ತೆ ನೋಡಿ 3 ಇದೆ. ಸೊ 3 ಇರೋದ್ರಿಂದ ಒಂದರಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ, ಇನ್ನೊಂದರಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ. ಸೊ ಇದು ಏನಾಗುತ್ತೆ ನಿಮಗೆ ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಇದೇನಾಗುತ್ತೆ ಇದು ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಓಕೆ ಪ್ಯಾರಾಮ್ಯಾಗ್ನೆಟಿಕ್.
ನಮಗೆ ಬರೀ ಶಾರ್ಟೆಸ್ಟ್ ಕೇಳಿದ್ದಾರೆ, ಬಟ್ ನೀವು ಇದನ್ನು ಸಹ ಅನಲೈಸ್ ಮಾಡ್ಕೊಳ್ಳಿ, ಸೊ ಯೂಸ್ ಆಗುತ್ತೆ ಅಷ್ಟೇ. ಸೊ ಇನ್ನು ಬಾಂಡ್ ಆರ್ಡರ್ ಹೋಗೋಣ. ಬಾಂಡ್ ಆರ್ಡರ್ಗೆ ಹೋದರೆ ಎಷ್ಟಾಗುತ್ತೆ ನೋಡಿ, 4 ಇದು ಬಿಟ್ಬೋಣ 2, ಓಕೆ, ಪ್ಲಸ್ 2 ಎಷ್ಟಾಯಿತು 4 ಪ್ಲಸ್ 3 ಎಷ್ಟಾಯಿತು 7 ಮೈನಸ್ 2 ಡಿವೈಡೆಡ್ ಬೈ 2. ಸೊ 7ಅಲ್ಲಿ 2 ಹೋದರೆ ಎಷ್ಟಾಯಿತು 5 ಡಿವೈಡೆಡ್ ಬೈ 2, ಇಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು 2.5 ಅಂತ. ಓಕೆ, ನೆಕ್ಸ್ಟು ಸಿ. ಸೊ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಲ್ಲಿ, NO ಮೈನಸ್ ಕೊಟ್ಟಿದ್ದಾರೆ. ಸೊ ಮೈನಸ್ ಇರೋದ್ರಿಂದ ಏನಾಗುತ್ತೆ, 15 ಪ್ಲಸ್ 1 16 ಎಲೆಕ್ಟ್ರಾನ್ಸ್ ಆಗುತ್ತೆ ಟೋಟಲಾಗಿ ಅಲ್ವಾ. ಸೊ K1 ಆಗಿ ಬರ್ಕೊತೀನಿ, K2 ಸ್ಟಾರ್ ಆಗಿ ಬರೆಯೋಣ, ಸಿಗ್ಮಾ 1 ಆಗಿ ಬರೋಣ, ಸಿಗ್ಮಾ 2 ಆಗಿ ಬರೆಯೋಣ, ಸಿಗ್ಮಾ 3 ಆಗಿ ಬರೆಯೋಣ, ಇಲ್ಲೊಂದು ಸ್ಟಾರ್ ಹಾಕೋಣ, ಆಂಟಿ ಬಾಂಡಿಂಗ್ ಗೊತ್ತಾಗುತ್ತೆ ನೀಟಾಗಿ. ನೆಕ್ಸ್ಟು π1 ಈಕ್ವಲ್ ಟು π2 ಅಲ್ವಾ. π2 ಇವಾಗ ಎಷ್ಟು ಎಲೆಕ್ಟ್ರಾನ್ಸ್ ಆಯಿತು ನೋಡಿ, 4 ಎಲೆಕ್ಟ್ರಾನ್ಸ್ ಆಯಿತು, 5 6 7 8 9 10 14 ಆಯಿತು. ಇನ್ನು ಎಷ್ಟು ಎಲೆಕ್ಟ್ರಾನ್ ಬೇಕು ನನಗೆ, ಇನ್ನೂ 2 ಎಲೆಕ್ಟ್ರಾನ್ಸ್ ಬೇಕು. ಸೊ π3 ಈಕ್ವಲ್ ಟು π4, ಓಕೆ, ಸ್ಟಾರ್ ಇಂಡಿಕೇಟ್ ಮಾಡ್ತಾ ಇದ್ದೀನಿ 2 ಎಲೆಕ್ಟ್ರಾನ್. ಎಲ್ಲರಲ್ಲೂ ಸಹ ಒಂದೊಂದು ಎಲೆಕ್ಟ್ರಾನ್ ಇದೆ. ಸೊ ಒಂದೊಂದು ಎಲೆಕ್ಟ್ರಾನ್ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ 2 ಅಂತ ಇದು ನೋಡಬೇಡಿ, ಇದು ಎರಡರಲ್ಲೂ ಒಂದೊಂದು ಎಲೆಕ್ಟ್ರಾನ್ ಇರುತ್ತೆ. ಸೊ ಇದೇನಾಗುತ್ತೆ, ಇದು ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಏನಾಗುತ್ತೆ, ಇದು ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಸೊ ಇದ್ರ ಜೊತೆಗೆ ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡಬೇಕು ನಾವು. ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡೋದಾದರೆ, ಸೊ ನೋಡಿ 2 4 ಆಯಿತು, 4 ಪ್ಲಸ್ 4 ಎಷ್ಟಾಯಿತು 8 ಆಯಿತು, 8 ಆಗೇ ಬರ್ಕೊತೀನಿ. ಸೊ 2 ಎಷ್ಟಾಯಿತು 4 ಆಯಿತು ಅಲ್ಲ. ಆಂಟಿ ಬಾಂಡಿಂಗಲ್ಲಿ ಎಷ್ಟಿದೆ 4 ಎಲೆಕ್ಟ್ರಾನ್ಸ್ ಇದೆ. ಸೊ ಬಾಂಡಿಂಗಲ್ಲಿ ಎಷ್ಟಿದೆ 8 ಇದೆ. ಸೊ 8 ಮೈನಸ್ 4 ಡಿವೈಡೆಡ್ ಬೈ 2 ಅಂತಂದರೆ 4 ಡಿವೈಡೆಡ್ ಬೈ 2 ಇಟ್ ಈಸ್ ಈಕ್ವಲ್ ಟು 2. ಓಕೆ, ಸೊ ಯಾವುದೇ ಕೊಟ್ಟಿದ್ದೀವಿ, NO ಕೊಟ್ಟಿದ್ದಾರೆ ಅವರು, ಅದ್ರ ಜೊತೆಗೆ ಯಾವುದೇ ಕೊಟ್ಟಿದ್ದಾರೆ NO ಪ್ಲಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ NO 2 ಪ್ಲಸ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ NO ಮೈನಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಾಂಡ್ ಆರ್ಡರ್ ಬರ್ಕೊಂಡು ಹೋಗೋಣ ನಾವು. ಓಕೆ, ಬಾಂಡ್ ಆರ್ಡರ್ ಬರೆಯೋಣ. ಸೊ NOಗೆ ಎಷ್ಟಿತ್ತು ನೋಡಿ ಬಾಂಡ್ ಆರ್ಡರು, NOಗೆ ಬರೀ NO ತೊಗೊಂಡಾಗ ಎಷ್ಟಿತ್ತು ಬಾಂಡ್ ಆರ್ಡರು 2.5 ಇತ್ತು. ಓಕೆ, 2.5. ಸೊ 2.5 ಇತ್ತು. ಇದಾದಮೇಲೆ ನೆಕ್ಸ್ಟ್ NO ಪ್ಲಸ್ಗೆ ಏನಾಗುತ್ತೆ ನೋಡಿ 3.0 ಆಗುತ್ತೆ. ಓಕೆನಾ, 3.0 ಆಗುತ್ತೆ. ನೆಕ್ಸ್ಟು ನೋಡಿ NO 2 ಪ್ಲಸ್ಗೆ ಏನಾಗುತ್ತೆ 2.5 ಆಗುತ್ತೆ, 2.5 ಆಗುತ್ತೆ. ನೆಕ್ಸ್ಟು NO ಮೈನಸ್ಗೆ ಎಷ್ಟಾಗುತ್ತೆ ಬಾಂಡ್ ಆರ್ಡರು 2 ಬರುತ್ತೆ. ಓಕೆನಾ. ಸೊ ಬಾಂಡ್ ಆರ್ಡರ್ ಈ ಥರ ಇದೆ. ಸೊ ಇಲ್ಲಿ ಏನು ಕೇಳಿದ್ದಾರೆ, ವೆರಿ ಶಾರ್ಟೆಸ್ಟ್ ಕೇಳಿದ್ದಾರೆ ಅಲ್ವಾ, ಶಾರ್ಟೆಸ್ಟ್ ಬಾಂಡ್ ಲೆಂತ್ ಕೇಳಿದ್ದಾರೆ. ಸೊ ಬಾಂಡ್ ಆರ್ಡರು ಡಿಕ್ರೀಸಿಂಗಲ್ಲಿ ಬರೋದ್ರೆ ನಾವು, ಓಕೆ, ಇಂಕ್ರೀಸಿಂಗಲ್ಲಿ ಬಾಂಡ್ ಆರ್ಡರ್ ಇಂಕ್ರೀಸಿಂಗಲ್ಲಿ ಬರೋದ್ರೆ NO ಪ್ಲಸ್ ಪ್ಲಸ್ ಬರುತ್ತೆ, ಫಸ್ಟ್ ಬರುತ್ತೆ. ಅದಾದಮೇಲೆ NO 2 ಪ್ಲಸ್ ಏನಾಗುತ್ತೆ ಈಕ್ವಲ್ ಆಗಿರುತ್ತೆ ಅದೆರಡೂ. ಲಾಸ್ಟಲ್ಲಿ ಏನಾಗುತ್ತೆ NO ಮೈನಸ್ ಬರುತ್ತೆ. ಸೊ ಬಾಂಡ್ ಆರ್ಡರ್ ಇಸ್ ಆ್ಯಕ್ಚುಲಿ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಬಾಂಡ್ ಲೆಂತ್. ಸೊ ಬಾಂಡ್ ಆರ್ಡರ್ ಜಾಸ್ತಿ ಇದ್ದರೆ ಬಾಂಡ್ ಲೆಂತ್ ಏನಾಗುತ್ತೆ ಇಲ್ಲಿ ಕಡಿಮೆ ಆಗುತ್ತೆ. ಸೊ NO ಪ್ಲಸ್ದು ಎಷ್ಟಿದೆ 3 ಇದೆ. ಸೊ 3 ಇರೋದ್ರಿಂದ ಇದೇನಾಗುತ್ತೆ ಶಾರ್ಟೇಜ್ ಅಷ್ಟು. ಶಾರ್ಟೆಸ್ಟ್ ಯಾವುದು NO ಪ್ಲಸ್. ದಿಸ್ ಇಸ್ ದ ಶಾರ್ಟೆಸ್ಟ್. ಈ ಥರ ನಾವೇನು ಮಾಡ್ಬೋದು, ಬಾಂಡ್ ಆರ್ಡರ್ ಯೂಸ್ ಮಾಡಿ ಬಾಂಡ್ ಲೆಂತು, ಡಿಸೋಸಿಯೇಷನ್ ಎನರ್ಜಿ ಕಂಪೇರ್ ಮಾಡ್ಬೋದು, ಮತ್ತು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯೂಸ್ ಮಾಡಿ ಏನು ಮಾಡ್ಬೋದು, ಪ್ಯಾರಾಮ್ಯಾಗ್ನೆಟಿಕ ಡಯಾಮ್ಯಾಗ್ನೆಟಿಕ ಅಂತ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ, ಮರಿದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.